ಪ್ಲಸ್ ಆರ್ ಮೈನಸ್ 1-2 ಡಿಗ್ರೀಸ್ ಅಲ್ಲಿ ತೆಗೆದು ಬಿಡ್ಬೋದು. ಸೊ ಅದನ್ನ ತಗೊಂಡು ನಾರ್ತ್ ಫಿಕ್ಸ್ ಮಾಡ್ಕೋಬೇಕು. ಸೊ ಏನಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಆಸ್ ಪರ್ ಮಾಡರ್ನ್ ವಾಸ್ತು 8 zones ನ 16 zones ಆಗಿ ಸ್ಪ್ಲಿಟ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡಿದ್ರೆ ನೀವು ನಾರ್ತ್, ಸೌತ್, ಈಸ್ಟ್, ವೆಸ್ಟ್, ಆಮೇಲೆ ನಾರ್ತ್ ಇಂದ ಮತ್ತೆ ಇಫ್ ಯು ಗೋ ಕ್ಲಾಕ್ ವೈಸ್ ನಾರ್ತ್, ನಾರ್ತ್ ಈಸ್ಟ್, ದೆನ್ ಯು ಹ್ಯಾವ್ ನಾರ್ತ್ ಈಸ್ಟ್, ದೆನ್ ಯು ಹ್ಯಾವ್ ಈಸ್ಟ್ ನಾರ್ತ್ ಈಸ್ಟ್, ದೆನ್ ಯು ಹ್ಯಾವ್ ಈಸ್ಟ್. ಸೊ ಬಿಟ್ವೀನ್ ನಾರ್ತ್ ಅಂಡ್ ಈಸ್ಟ್ ಯು ಹ್ಯಾವ್ ಅಬೌಟ್ 5 zones. ಮತ್ತೆ ಈಸ್ಟ್ ಇಂದ ಸೌತ್ ಬರಂಗಿದ್ರೆ ಈಸ್ಟ್ ಸೌತ್ ಈಸ್ಟ್, ಸೌತ್ ಈಸ್ಟ್, ಸೌತ್ ಸೌತ್ ಈಸ್ಟ್, ಸೌತ್. ಮತ್ತೆ ಸೌತ್ ಟು ವೆಸ್ಟ್ ಹೋದಾಗ ಸೌತ್, ಸೌತ್ ಸೌತ್ ವೆಸ್ಟ್, ಸೌತ್ ವೆಸ್ಟ್, ವೆಸ್ಟ್ ಸೌತ್ ವೆಸ್ಟ್, ದೆನ್ ವೆಸ್ಟ್. ಸೊ ಈ ತರ ಹೋದಾಗ 16 zones ಫಾರ್ಮ್ ಆಗುತ್ತೆ. ಅಂಡ್ ದಿಸ್ 16 zones ಆರ್ ಫರ್ದರ್ ಡಿವೈಡೆಡ್ ಇಂಟು, ಈಚ್ zone ಇಸ್ ಡಿವೈಡೆಡ್ ಇಂಟು 2 sectors. ಸೊ ಟೋಟಲಿ 32 ಎಂಟ್ರೆನ್ಸಸ್ ಬರುತ್ತೆ. ನೀವು ಡೋರ್ ಮಾಡಕ್ ಹೋದಾಗ 32 ಕಡೆ ಎಂಟ್ರೆನ್ಸ್ ಎಫೆಕ್ಟ್ ಸಿಗುತ್ತೆ ನಿಮಗೆ. ಸೊ ಏನಾಗುತ್ತೆ, ಈಚ್ ಸೆಗ್ಮೆಂಟ್ ಇಸ್ ಅಬೌಟ್ 11 ಡಿಗ್ರೀಸ್, 11.25 ಡಿಗ್ರೀಸ್. ಸಪೋಸ್ ನೀವು ಸರಿಯಾಗಿ ಮ್ಯಾಪ್ ಮಾಡಿಲ್ಲ ಅಂದ್ರೆ ಒಂದು 15 ಡಿಗ್ರೀಸ್ ಟಿಲ್ಟ್ ಇತ್ತು ಅನ್ಕೊಳ್ಳಿ ಮನೆ, ಸೊ ಒಂದು ಝೋನೇ ಶಿಫ್ಟ್ ಆಗ್ಬಿಡುತ್ತಲ್ಲ. ಸೊ ಆತರ ಸುಮಾರು ಸರಿ ಆಗುತ್ತೆ. ಇವನ್ ನಾನು ನೋಡಿದೀನಿ ಆರ್ಕಿಟೆಕ್ಟ್ಸ್ ಬಿಲ್ಡ್ ಮಾಡ್ತಾರಲ್ಲ ಪ್ಲಾನ್, ಸೊ ಅವ್ರ ಪ್ಲಾನ್ ಅಲ್ಲಿ ಕೂಡ ಅವರು ಮ್ಯಾಪಿಂಗ್ ಆಲ್ಮೋಸ್ಟ್ 10-15 ಡಿಗ್ರೀಸ್ ಏನ್ ರಫ್ ಆಗಿ ಇಟ್ಬಿಟ್ಟು ಹಾಕೊಟ್ಬಿಟ್ಟಿರ್ತಾರೆ. ಸೊ ಅವರು ಸರಿಯಾಗಿ ಮ್ಯಾಪ್ ಮಾಡಕ್ ಹೋಗಲ್ಲ. ಓನ್ಲಿ ವೆನ್ ವಿ ಚೆಕ್ ವಾಸ್ತು, ದೆನ್ ವಿ ವಿಲ್ ಕಮ್ ಟು ನೋ ಇದು ಆಲ್ಮೋಸ್ಟ್ 15 ಡಿಗ್ರೀಸ್ ಟಿಲ್ಟ್ ಇದೆ, ಆಲ್ಮೋಸ್ಟ್ ಒಂದ್ ಝೋನ್ ಎಗರೋಯ್ತು ಆ ಕಡೆ. ಅಂದ್ರೆ ವಾಟ್ ಯು ಆರ್ ಥಿಂಕಿಂಗ್ ಇಸ್ N5 zone, ಇಟ್ ವಿಲ್ ಬಿ N4 ಅಥವಾ N6 ಅಂತ ಅನ್ಕೊಂಡಿದ್ರೆ N7 ಇರುತ್ತದ. ಸೊ ಇಲ್ಲಿ ನೋಡಿದ್ರೆ ನಾರ್ತ್ 8 ಡಿವಿಷನ್ಸ್ ಆಗಿದೆ, ಈಸ್ಟ್ ಡಿವಿಷನ್ಸ್ ಆಗಿದೆ, ಸೌತ್ 8 ಡಿವಿಷನ್ಸ್ ಅಂಡ್ ವೆಸ್ಟ್. ಸೊ ಇದನ್ನೇ 8x8 ಅಂತ ಹಳೆ ಕಾಲದಲ್ಲಿ ಮಾಡ್ತಿದ್ರು. 8x8 64 ಗ್ರಿಡ್ ಮಾಡ್ಕೊಂಡು ಮಾಡೋರು. ಬಟ್ ಆಕ್ಚುಲಿ ಅಲ್ಲಿ ಸ್ಕ್ವೇರ್ ಗ್ರಿಡ್ ಇತ್ತು. ಬಟ್ ದಟ್ ಇಸ್ ನಾಟ್ ಹೌ ಇಟ್ ವರ್ಕ್ಸ್. ಪ್ರಾಕ್ಟಿಕಲಿ ಇಟ್ ಇಸ್ ಲೈಕ್ ದಿಸ್ ಇನ್ ದ ಸರ್ಕಲ್. ಓಕೆ. ಸೊ ಇಲ್ಲಿ ಸೊ 64 ಗ್ರಿಡ್ಸ್ ಏನ್ ಕಾಣುತ್ತೆ, there are 45 energies. So ಮನೆ ಒಳಗೆ ಮನೆ ಸ್ಟಾರ್ಟ್ ಆಗುತ್ತಂತೆ. By the time you finish the roof, all the 45 energies are formed within the space. ಸೊ ಫಸ್ಟ್ ಬ್ರಹ್ಮಸ್ಥಾನ ಉಟ್ಕೊಳ್ಳುತ್ತೆ. ಬ್ರಹ್ಮಸ್ಥಾನದಿಂದ ಈ ಕಡೆ ಆರ್ಯಮ, ಈ ಕಡೆ ಮಿತ್ರ, ಈ ಕಡೆ ಭೂಧರ, ಈ ಕಡೆ ವಿವಸ್ವನ. ಸೊ ಆತರ ಉಟ್ಕೊಂಡು ಟೋಟಲಿ 45 ಎನರ್ಜೀಸ್ ಇದಾವೆ ವಾಸ್ತು ಒಳಗೆ. ಈ 45 ಅಲ್ಲಿ 33 ದೇವತೆಗಳು ಮತ್ತು 12 ಅಸುರರು. ಸೊ ನಾವೇನು 33 ಕೋಟಿ ದೇವತೆ ಅಂತ ಹೇಳ್ತೀವಲ್ಲ, ಆ 33 ಕೋಟಿ ಅಂದ್ರೆ ಟೈಪ್ಸ್ ಬೇಸಿಕಲಿ. ಸೊ ಆ 33 ದೇವತೆಗಳು ಮತ್ತು 12 ಅಸುರರು ಈ ನಮ್ಮ ವಾಸ್ತು ಸ್ಪೇಸ್ ಅಲ್ಲಿ ಇದಾರೆ. ಓಕೆ. ಸೊ ಅವಕ್ಕೆ ಒಂದೊಂದು ರೆಸ್ಪೆಕ್ಟಿವ್ ಝೋನ್ಸ್ ಕೂಡ ಇದಾವೆ. ನೀವು ಇದು ನೋಡಿದ್ರೆ, ವಾಸ್ತು ಚಕ್ರ ನೋಡಿದ್ರೆ ಕಾಣುತ್ತೆ ನಿಮಗೆ ಕ್ಲೀನ್ ಆಗಿ. ಸೊ ಇದರಲ್ಲಿ ಮೋಸ್ಟ್ ಪಾಸಿಟಿವ್ ಎಂಟ್ರೆನ್ಸಸ್ ಯಾವುದು ಅಂತ ನೋಡಿದ್ರೆ ಈಸ್ಟ್ E4E, ನಾರ್ತ್ ಅಲ್ಲಿ N4 N5, ವೆಸ್ಟ್ ಅಲ್ಲಿ W4 W5, ಆಮೇಲೆ ಸೌತ್ ಅಲ್ಲಿ S4 S5. ಈ 8 ಝೋನ್ಸ್ ಅಥವಾ 8 ಪಾಯಿಂಟ್ಸ್ ಏನಿದೆಯಲ್ಲ ಎಂಟ್ರೆನ್ಸಸ್ಗೆ ತುಂಬಾ ಪಾಸಿಟಿವ್. ಆಮೇಲೆ ಅದರಲ್ಲೂ ಸ್ವಲ್ಪ ಸೆಕೆಂಡ್ರಿ, ಅಂದ್ರೆ ಇವು ಯಾವ್ದು ಸಿಕ್ಲಿಲ್ಲ ಅಂದ್ರೆ ಮೇ ಬಿ ಸೆಕೆಂಡ್ ಲೆವೆಲ್ ಇನ್ ಯಾವ್ದಾರ ನೋಡೋಣ ಅಂತ ಹೇಳ್ಬಿಟ್ಟು ಅದರಲ್ಲೂ ಕೆಲವೊಂದು ಇದಾವೆ ಮೀಡಿಯಂ ತರ ಇರೋದು, ಮತ್ತೆ ಕೆಲವೊಂದು ಪ್ರೊಹಿಬಿಟೆಡ್ ಇದಾವೆ, ಅದು ಬೆಟರ್ ಟು ಅವಾಯ್ಡ್. ಸೊ ಅದು ಇನ್ನೂ ಡೀಪರ್ ಹೋದ್ರೆ ಅದು ಸಿಗ್ತದೆ, ಅದು ಇದೆ ಇದರಲ್ಲಿ ಮಾಡರ್ನ್ ವಾಸ್ತು ಲಿಟ್ರೇಚರ್ ಅಲ್ಲಿ ಅದೆಲ್ಲ ಇದೆ, ಯಾವ ಎಂಟ್ರೆನ್ಸ್ ಯಾವ ಎಫೆಕ್ಟ್ ಕೊಡುತ್ತೆ. ಸೊ ಬೇಸಿಕಲಿ ಏನ್ ಮಾಡ್ತೀವಿ ಅಂದ್ರೆ ಜನರಲಿ ವಾಸ್ತು ಏನಾಗುತ್ತೆ ಗೊತ್ತಾ, ಮನೆ ಕಟ್ಟಬೇಕಾದ್ರೆ ಯಾರು ಯೂಸ್ ಮಾಡಲ್ಲ, ಪ್ರಾಬ್ಲಮ್ ಬಂದಾಗ ದೇ ವಿಲ್ ಸ್ಟಾರ್ಟ್ ಡಿಗ್ಗಿಂಗ್ ಅಲ್ಲ. ಸೊ ಅವಾಗ ವಿ ಹ್ಯಾವ್ ಟು ಮ್ಯಾಪ್ ದ ಸಿಂಪ್ಟಮ್ ವಿತ್ ರೆಸ್ಪೆಕ್ಟ್ ಟು ದ ಝೋನ್. ಸೊ ದೆನ್ ವಿ ಕ್ಯಾನ್ ಫೈಂಡ್ ಔಟ್ ಓಕೆ ಇಲ್ಲಿಂದ ಪ್ರಾಬ್ಲಮ್ ಇವ್ರಿಗೆ ಬರ್ತಿದೆ ಅಂದ್ಬಿಟ್ಟು ಅದಕ್ಕೆ ರೆಮಿಡಿ ಮಾಡೋದು. ಸೊ ಇಲ್ಲಿ ಝೋನ್ಸ್ ಎಷ್ಟು ಕೊಟ್ಟಿದಾರಲ್ಲ, ಸೊ ನೀವು ನೋಡಕ್ ಹೋದ್ರೆ ನಾರ್ತ್ ಝೋನ್ ನಿಮಗೆ ಒಳ್ಳೆ ಗ್ರೋತ್ ಆಪರ್ಚುನಿಟೀಸ್ ಮತ್ತೆ ಒಳ್ಳೆ ವೆಲ್ತ್ ಕೊಡುತ್ತೆ. ಸೊ ಎಂಟ್ರೆನ್ಸ್ ನೀವು ನಾರ್ತ್ ಮಾಡ್ಕೊಂಡ್ರೆ ಒಳ್ಳೆ ದುಡ್ಡು, ಒಳ್ಳೆ ಬಿಸ್ನೆಸ್ ಆಪರ್ಚುನಿಟಿ ಚೆನ್ನಾಗಿ ಬರ್ತಾ ಇರುತ್ತೆ, ಜಾಬ್ ಅಲ್ಲಿ ಇದ್ರು ಕೂಡ ಒಳ್ಳೆ ಒಳ್ಳೆ ಪ್ರೋಗ್ರೆಸ್ ಬರ್ತಿರುತ್ತೆ. ಅದೇ ತರ ವೆಸ್ಟ್ ಅಲ್ಲಿ ಇಟ್ಕೊಂಡ್ರೆ ನಿಮ್ಗೆ ಒಳ್ಳೆ ಪ್ರಾಫಿಟ್ಸ್ ಗೇನ್ಸ್. ಏನೇ ಮಾಡಿದ್ರೆ ಸಪೋಸ್ ನೀವು ಪ್ರಾಪರ್ಟಿಯಲ್ಲಿ ಹಾಕಿದ್ರು ನಿಮಗೆ ಬೆನಿಫಿಟ್ಸ್ ಬರುತ್ತೆ, ಬಿಸ್ನೆಸ್ ಮಾಡಿದ್ರು ಬರುತ್ತೆ, ಎನಿಥಿಂಗ್ ಯು ಡೂ ಇಟ್ ವಿಲ್ ಗಿವ್ ಯು ಗುಡ್ ಪ್ರೋಗ್ರೆಸ್. ಮತ್ತೆ ಈಸ್ಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಒಳ್ಳೆ ಇದು ಬೆಳೆಯುತ್ತೆ, ಅಂದ್ರೆ
ಸೊಸೈಟಿಯಲ್ಲಿ ಒಳ್ಳೆ ನೇಮ್ ಅವೆಲ್ಲ ಬರ್ತದೆ. ಬಟ್ ಏನಂದ್ರೆ ಇಟ್ ಇಸ್ ನಾಟ್ ಎ ವೆಲ್ತ್ ಗಿವಿಂಗ್ ಡೈರೆಕ್ಷನ್. ಜನರಲಿ ಏನ್ ಹೇಳ್ತೀವಿ ಎಲ್ಲರೂ ಈಸ್ಟ್ ಫೇಸಿಂಗ್ ಮನೆ ಅಂತ ಹುಡ್ಕೊಂಡು ಹೋಗ್ತಾರೆ. ಈಸ್ಟ್ ಏನ್ ಕೊಡುತ್ತೆ ನಿಮ್ಗೆ? ಶಾಂತಿ, ನೆಮ್ಮದಿ, ಒಂಥರ ಸ್ಪಿರಿಚುವಲ್ ಆಗಿರ್ತೀರಾ, ಒಂಥರ ಒಳ್ಳೆ ವೈಬ್ಸ್ ಅಷ್ಟೇ, ಗುಡ್ ವೈಬ್ಸ್. ಬಟ್ ಈಗಿನ ಕರೆಂಟ್ ಜನರೇಷನ್ ಅಲ್ಲಿ ಅದಲ್ವಲ್ಲ ಇಂಪಾರ್ಟೆಂಟ್, ಇಟ್ ಇಸ್ ಮೋರ್ ಮೆಟೀರಿಯಲಿಸ್ಟಿಕ್ ಇನ್ ನೇಚರ್. ಸೊ ಮೆಟೀರಿಯಲಿಸ್ಟಿಕ್ ಯಾವ್ದು ಒಳ್ಳೇದು ಅಂದ್ರೆ ನಾರ್ತ್ ಮತ್ತೆ ವೆಸ್ಟ್. ಮತ್ತೆ ಇಫ್ ಎನಿಬಡಿ ಈಸ್ ಇನ್ ಟು ಬಿಸ್ನೆಸ್, ಅವ್ರಿಗೆ ನಂಬರ್ 1 ಬೆಸ್ಟ್, ಬಿಕಾಸ್ ಇಟ್ ವಿಲ್ ಗಿವ್ ಯು ಫೇಮ್ ಅಂಡ್ ರೆಕಗ್ನಿಷನ್. ಬಟ್ ಏನಂದ್ರೆ ಸ್ವಲ್ಪ ಇಟ್ ಇಸ್ ಲಿಟಲ್ ಡೈಸಿ, ಬಿಕಾಸ್ ಲೈಕ್ ಡಬಲ್ ಎಕ್ಸ್ ವರ್ಡ್ ತರ. ಸೊ ಅದು ಇಟ್ಕೊಂಡಾಗ ತುಂಬಾ ಬ್ಯಾಲೆನ್ಸ್ಡ್ ಆಗಿ ಇಟ್ಕೋಬೇಕಾಗತ್ತೆ. ಪ್ಲಸ್ ದ ಪರ್ಸನ್ ಶುಡ್ ಆಲ್ಸೋ ಬಿ ವೆರಿ ಎನರ್ಜೆಟಿಕ್. ಯಾಕಂದ್ರೆ ಅದು ಮ್ಯಾನೇಜ್ ಮಾಡೋದು ಅಷ್ಟು ಈಸಿ ಅಲ್ಲ ಸೌತ್ ಎಂಟ್ರನ್ಸ್. ಬಿಕಾಸ್ ಏನಾಗುತ್ತೆ ಅಂದ್ರೆ ನಿಮ್ಗೆ ವೆಲ್ತ್ ಬರುತ್ತೆ, ಬಟ್ ಅದನ್ನ ಕುತ್ಕೊಂಡು ನಿಮ್ಗೆ ಅನುಭವಿಸೋಷ್ಟು ಟೈಮ್ ಸಿಗೋದಕ್ಕೆ ಕೊಡೋದಿಲ್ಲ, ಅದು ಅಷ್ಟು ಕೊಟ್ಬಿಡುತ್ತೆ ನಿಮ್ಗೆ. ಸೊ ವಾಟ್ ಇಸ್ ದ ಹೋಲ್ ಪಾಯಿಂಟ್ ಇಫ್ ಯು ಹ್ಯಾವ್ ಆಲ್ ದ ವೆಲ್ತ್ ಅಂಡ್ ಕೆನಾಟ್ ಎಂಜಾಯ್ ಅಲ್ಲ, ಟೈಮ್ ಹೋಗ್ಬೇಕಲ್ಲ. ಕ್ವಶನ್ ಬರ್ಕೊಂಡಿರ್ತೀರಾ ಅವ್ರ ಕೊನೆಯಲ್ಲಿ? ಹೌದು, ಕ್ವಶನ್ ಎಲ್ಲ ಬರ್ಕೊಂಡು ಐ ಫಿನಿಶ್. ಏನಂದ್ರೆ ನಾನು ಬೇಸಿಕಲಿ ನಾಟ್ ಏನ್ ಹೇಳೋದು, ನನಗೆ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇಲ್ಲ. ಸೊ ವಾಟ್ ಎವರ್ ಐ ಎಕ್ಸಾಂಪಲ್ ಸೊ ಈ ಝೋನ್ ಏನಾರ ನಿಮ್ಗೆ ಇದಾಗಿತ್ತು ಅನ್ಕೊಳ್ಳಿ, ಇಂಬ್ಯಾಲೆನ್ಸ್ ಆಗಿದ್ರೆ, ನಿಮ್ಗೆ ಯಾವುದೇ ಗೌರ್ಮೆಂಟ್ ಕೆಲಸ ಆಗ್ಲಿ ಅಥವಾ ಯಾವುದೇ ಬ್ಯಾಂಕ್ ಕೆಲಸ ಆಗ್ಲಿ, ಯಾವುದೇ ಡಾಕ್ಯುಮೆಂಟ್ ವರ್ಕ್ ಆಗ್ಲಿ, ಅದ್ರಲ್ಲಿ ಪ್ರಾಬ್ಲಮ್ ಇರುತ್ತೆ. ಈ ನೀವು ಲೋನ್ ಅಪ್ಲೈ ಮಾಡಿದ್ರೆ ಲೋನ್ ಸಿಗಲ್ಲ, ಈ ಕಡೆ ಗೌರ್ಮೆಂಟ್ ಹೋಗ್ಬಿಟ್ಟು ಏನೋ ಒಂದು ಫಾರ್ಮ್ ಅದು ಇದು ಅಪ್ಲೈ ಮಾಡಕ್ ಹೋದ್ರೆ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಪ್ರತಿಯೊಂದು ಪ್ರಾಬ್ಲಮ್ ಕೊಡ್ತಾ ಇರುತ್ತೆ ಈ ಪರ್ಟಿಕ್ಯುಲರ್ ಝೋನ್ ಏನೋ ಇಂಬ್ಯಾಲೆನ್ಸ್ ಆಗಿದ್ರೆ, ನಾರ್ತ್ ವೆಸ್ಟ್ ಸಪೋರ್ಟ್ ಅಂಡ್ ಬ್ಯಾಂಕಿಂಗ್. ಸೊ ಆತರ ಒಂದೊಂದು ಝೋನ್ಗೂ ಒಂದೊಂದು ಅಟ್ರಿಬ್ಯೂಟ್ಸ್ ಇದಾವೆ, ಒಂದೊಂದು ಅಸೋಸಿಯೇಷನ್ಸ್ ಇದಾವೆ. ಸೊ ದಟ್ ಏರಿಯಾ ಆಫ್ ಲೈಫ್ ವಿಲ್ ಬಿ ಸ್ಪಾಯಿಲ್ಡ್. ಈಗ ವೆಸ್ಟ್ ಸೌತ್ ವೆಸ್ಟ್ ನೋಡಿ, ವೆಸ್ಟ್ ಸೌತ್ ವೆಸ್ಟ್ ನೋಡಿದ್ರೆ ಎಜುಕೇಶನ್ ಅಂಡ್ ಸೇವಿಂಗ್ಸ್ ಅಂತ ಇದೆ. ಸೊ ಇದು ಬ್ಯಾಲೆನ್ಸ್ಡ್ ಆಗಿತ್ತು ಅಂದ್ರೆ ಅಲ್ಲಿ ಹುಟ್ಟ ಮಕ್ಕಳು ಅವರು ಚೆನ್ನಾಗಿ ಎಜುಕೇಶನ್ ಚೆನ್ನಾಗಿ ಮಾಡ್ತಾರೆ, ಚೆನ್ನಾಗಿ ಓದ್ತಾರೆ, ಮತ್ತೆ ನಿಮ್ಗೆ ದುಡ್ದಿರೋ ಹಣ ಸೇವಿಂಗ್ಸು ಆಗ್ತದೆ. ಇಲ್ಲ ಅಂದ್ರೆ ಸುಮ್ಮನೆ ಖರ್ಚಾಗ್ತಾ ಇರುತ್ತೆ, ಜಸ್ಟ್ ಲೈಕ್ ಇಟ್ ವಿಲ್ ಬಿ ಫ್ಲಶಿಂಗ್ ಔಟ್. ಹಿಂಗ್ ಬರುತ್ತೆ ಹಂಗ್ ಹೋಗುತ್ತೆ, ಹಿಂಗ್ ಬರುತ್ತೆ ಹಂಗ್ ಹೋಗುತ್ತೆ. ಸೊ ಆತರ. ಅದೇ ತರ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇನ್ ವಾಸ್ತು ಇಸ್ ಟಾಯ್ಲೆಟ್ಸ್. ಸೊ ದ ಫಸ್ಟ್ ಮೋಸ್ಟ್ ಡಿಫೆಕ್ಟ್ ಯಾವುದು ಅಂದ್ರೆ ಟಾಯ್ಲೆಟ್. ಯಾಕಂದ್ರೆ ಹಳೆ ಕಾಲದಲ್ಲಿ ಮನೆ ಒಳಗೆ ಟಾಯ್ಲೆಟ್ ಮತ್ತೆ ದೇವಸ್ಥಾನ ಅಥವಾ ಪೂಜಾಗರ್ ಅಂತೀವಲ್ಲ, ಪೂಜಾ ರೂಮ್ ಅಂತೀವಲ್ಲ, ಇದು ಯಾರು ಮಾಡ್ತಿರ್ಲಿಲ್ಲ. ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಒಂದು ಊರಿಗೆ ಒಂದು ದೇವಸ್ಥಾನ ಇರೋದು, ಬೆಳಗ್ಗೆ ಹೋಗ್ತಾರೆ ಕೈ ಮುಕ್ಕೊಂಡು ಬರೋರು. ಅದೇ ತರ ಟಾಯ್ಲೆಟ್ ಅಷ್ಟೇ ಹೊರಗಡೆ ಇರೋವು. ಸೊ ಒನ್ಸ್ ಆಲ್ ದಿಸ್ ಕೇಮ್ ಇನ್ ಟು ದ ಹೌಸ್ ಅಲ್ಲ, ಸೊ ಅಲ್ಲಿ ಏನಾಗುತ್ತೆ, ಈ ಟಾಯ್ಲೆಟ್ ಬಂದು ಒಳ್ಳೆ ಝೋನ್ಸ್ ಅಲ್ಲಿ ಕೂತಾಗ ಆ ಪರ್ಟಿಕ್ಯುಲರ್ ಝೋನ್ ಪ್ರಾಬ್ಲಮ್ ಕೊಟ್ಬಿಡುತ್ತೆ. ಸೊ ಆಸ್ ಪರ್ ದಿಸ್ ಮಾಡರ್ನ್ ವಾಸ್ತು, ದೇರ್ ಆರ್ ಓನ್ಲಿ 3 zones which allow toilets. One is west northwest, another one is south southwest, ಇನ್ನೊಂದು ಈಸ್ಟ್ ಸೌತ್ ಈಸ್ಟ್. ಸೊ ಈ 3 zones ಅಲ್ಲಿ ಟಾಯ್ಲೆಟ್ ಇಸ್ ಅಲೋಡ್, ಬಿಕಾಸ್ ಇಟ್ಸ್ ಆಲ್ ನೆಗೆಟಿವ್ ಝೋನ್ಸ್. ಅಂದ್ರೆ ಈ ಝೋನ್ ಅಲ್ಲೇ ಇರೋದು ನೆಗೆಟಿವ್ ಝೋನ್ಸ್. ಸೊ ಹಾಗಾಗಿ ನೆಗೆಟಿವ್ ಆಕ್ಟಿವಿಟಿ ಅಥವಾ ಎನಿ ಕೈಂಡ್ ಆಫ್ ಟಾಕ್ಸಿಕ್ ಆಕ್ಟಿವಿಟಿ, ಇಟ್ ಇಸ್ ಅಲೋಡ್ ಇನ್ ದೀಸ್ ಝೋನ್ಸ್. ಸೊ ಈ ಸೌತ್ ಈಸ್ಟ್ ನೋಡಿದ್ರೆ ನೀವು ಆಂಗ್ಸೈಟಿ ಅಂಡ್ ಚರ್ನಿಂಗ್ ಅಂತ ಹೇಳ್ತಾರೆ. ಸೌತ್ ವೆಸ್ಟ್ ನೋಡಿದ್ರೆ ಎಕ್ಸ್ಪೆಂಡಿಚರ್ ಅಂಡ್ ಡಿಸ್ಪೋಸಲ್. ಮತ್ತೆ ವೆಸ್ಟ್ ನಾರ್ತ್ ವೆಸ್ಟ್ ನೋಡಿದ್ರೆ ಡಿಪ್ರೆಷನ್ ಅಂಡ್ ಡಿಟಾಕ್ಸಿಫೈ. ಸೊ ದೀಸ್ 3 ಆರ್ ದಿ ಝೋನ್ಸ್ ಫಾರ್ ಟಾಯ್ಲೆಟ್ಸ್.
ನೀವು ಆಕ್ಚುಲಿ ಮ್ಯಾಪ್ ಮೇಲೆ ಇಟ್ಕೊಂಡು ನೀವು ಮ್ಯಾಪ್ ಮಾಡಿ ಚೆಕ್ ಮಾಡೋದು, ಲೈಕ್ ಅಂದ್ರೆ ಇಲ್ಲಿ ಇಲ್ಲ ಅಂದ್ರೆ. ಸೊ ಅಂದ್ಕೊಳ್ಳಿ, ಸೊ ಅಲ್ಲಿ ನಿಮ್ಗೆ ಜಾಬ್ ಪ್ರಾಬ್ಲಮ್ಸ್ ಕೊಡುತ್ತೆ, ಆಪರ್ಚುನಿಟಿ ಇರಲ್ಲ, ದುಡ್ಡು ಅಷ್ಟೇ ಚೆನ್ನಾಗಿ ಇದಾಗಲ್ಲ. ಸೊ ಈ ತರ ಪ್ರಾಬ್ಲಮ್ಸ್ ಕೊಡುತ್ತೆ. ನಾರ್ತ್ ಈಸ್ಟ್ ಅಲ್ಲಿ ಇತ್ತು ಅಂದ್ರೆ ಹೆಲ್ತ್ ಇಶ್ಯೂಸ್ ಕೊಡಕ್ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ನಿಮ್ದು ಇಮ್ಯುನಿಟಿ ಪ್ರತಿಯೊಂದು ಅಲ್ಲಿಂದಾನೆ ಡಿರೈವ್ ಆಗೋದಲ್ಲ, ನಾರ್ತ್ ಈಸ್ಟ್ ಇಂದ. ಸೊ ಆತರ ದೇರ್ ಆರ್ ಡಿಫ್ರೆಂಟ್ ಝೋನ್ಸ್ ಗಿವನ್ ಇಯರ್. ಅದೇ ತರ ನೋಡಿ, ಸೌತ್ ಅಲ್ಲಿ, ಎಕ್ಸಾಕ್ಟ್ ಸೌತ್ ಅಲ್ಲಿ ನೀವು ಟಾಯ್ಲೆಟ್ ಇಟ್ರೆ ಫೇಮ್ ಇದಾರಲ್ಲ, ಅದ್ರ ನೆಗೆಟಿವ್ ಆಸ್ಪೆಕ್ಟ್ ಡಿಫೇಮ್ ಆಗುತ್ತೆ, ಅಂದ್ರೆ ಬ್ಯಾಡ್ ನೇಮ್ ಬರೋದು, ಮೇ ಬಿ ನಿಮ್ ಬಿಸ್ನೆಸ್ ಅಲ್ಲಿ ಬಿಸ್ನೆಸ್ ನೇಮ್ ಸ್ಪಾಯ್ಲ್ ಆಗ್ಬೋದು, ಗೆಟ್ ಇನ್ ಟು ಸಮ್ ಕೈಂಡ್ ಆಫ್ ನೆಗೆಟಿವ್ ಪಬ್ಲಿಸಿಟಿ. ಸೊ ಈ ತರ ಎಲ್ಲ ಆಗೋ ಚಾನ್ಸಸ್ ಇದೆ ಇಂಥದ್ರಲ್ಲಿ. ಆಮೇಲೆ ಇನ್ನೊಂದು, ಸೌತ್ ಈಸ್ಟ್ ಇಫ್ ಇಟ್ ಇಸ್ ನಾಟ್ ಬ್ಯಾಲೆನ್ಸ್ಡ್ ಅಲ್ಲ, ಡೇ ಟು ಡೇ ಲಿಕ್ವಿಡಿಟಿ ಪ್ರಾಬ್ಲಮ್ ಆಗ್ಬಿಡುತ್ತೆ. ಸೊ ದಟ್ ವಿಲ್ ಗಿವ್ ಪ್ರಾಬ್ಲಮ್ಸ್. ಸೊ ಇದು ಸ್ಪೆಸಿಫಿಕ್ ಪ್ರಾಬ್ಲಮ್ಸ್ಗೆ ಈ 45 ದೇವತಾಸ್ ಏನ್ ಹೇಳ್ತೀವಲ್ಲ, ಇದನ್ನ ಇಂಬ್ಯಾಲೆನ್ಸ್ ಆಗಿದ್ರೆ ಸ್ಪೆಸಿಫಿಕ್ ಪ್ರಾಬ್ಲಮ್ಸ್ ಕೊಡುತ್ತೆ. ಕೆಲವೊಂದು ಮನೆಗಳಲ್ಲಿ ಪ್ರೊಜೆನಿ ಪ್ರಾಬ್ಲಮ್ ಇರುತ್ತೆ, ಫ್ರೀಕ್ವೆಂಟ್ ಆಗಿ ಅಬಾರ್ಷನ್ಸ್ ಆಗೋಗೋದು, ಮಗು ಕನ್ಸೀವ್ ಆಗ್ತಾರೆ ಬಟ್ ಅಬಾರ್ಟ್ ಆಗೋಗುತ್ತೆ, ಕನ್ಸೀವ್ ಆಗ್ತಾರೆ ಅಬಾರ್ಟ್ ಆಗೋಗುತ್ತೆ, ಅಂತ ಪ್ರಾಬ್ಲಮ್ಸ್. ಮತ್ತೆ ವೆರಿ ಫ್ರೀಕ್ವೆಂಟ್ಲಿ ಫೈರ್ ಆಕ್ಸಿಡೆಂಟ್ಸ್, ಮತ್ತೆ ವೆರಿ ಫ್ರೀಕ್ವೆಂಟ್ಲಿ ಕಳುವಾಗೋದು, ಮನೆಯಿಂದ ದುಡ್ಡು ಏನೋ ಒಂದು ಕಳುವಾಗ್ತಾ ಇರುತ್ತೆ, ವರ್ಷಕ್ಕೆ 2 ಸರಿ 3 ಸರಿ ಕಳುವಾಗೋದು. ಸೊ ಆ ತರದೆಲ್ಲ ಸ್ಪೆಸಿಫಿಕ್ ಪ್ರಾಬ್ಲಮ್ಸ್ ಬಂದಾಗ ಏನಾಗುತ್ತೆ, ಇಟ್ ಹ್ಯಾಸ್ ಟು ಬಿ ಮ್ಯಾಪ್ ವಿತ್ ರೆಸ್ಪೆಕ್ಟ್ ಟು ದೇವತಾಸ್ ಅಂಡ್ ಇದು ಅಸುರಾಸ್ ಏನಿರ್ತಾರಲ್ಲ. ಸೊ ಅದನ್ನ ಮ್ಯಾಪ್ ಮಾಡ್ಕೊಂಡು ಎಲ್ಲಿ ಏನ್ ಪ್ರಾಬ್ಲಮ್ ಆಗಿದೆ. ಮತ್ತೆ ಕೆಲವರಿಗೆ ಹೆಲ್ತ್ ಇಶ್ಯೂಸ್ ತುಂಬಾ ಕೊಡ್ತಾ ಇರುತ್ತೆ, ಇವನ್ ದೋ ದೀಸ್ ಆರ್ ಬ್ಯಾಲೆನ್ಸ್ಡ್. ಸೊ ಅದು ಯಾವ ಪರ್ಟಿಕ್ಯುಲರ್ ದೇವತಾ ಅಥವಾ ಅಸುರ ಶಕ್ತಿಯಿಂದ ಬರ್ತಿದೆ ಅನ್ನೋದನ್ನ ಇದು ಮಾಡ್ಬೋದು. ಸೊ ದಟ್ ಇಸ್ ಅಟ್ ಅ ವೆರಿ ಡೀಪರ್ ಲೆವೆಲ್ ಅಂಡ್ ಹೈಯರ್ ಲೆವೆಲ್ ಅದು. ಓಕೆ, ಸೊ ಬಟ್ ಅದೇನಾಗುತ್ತೆ, ಅದನ್ನ ಮ್ಯಾಪ್ ಮಾಡೋದು ಯಾಕೆ ಕಷ್ಟ ಅಂದ್ರೆ, ಇಲ್ಲಿ ನೋಡ್ಬೋದು ನೀವು, ಆ ಝೋನೇ ತುಂಬಾ ಸಣ್ಣದು. ಫಸ್ಟ್ ಆಫ್ ಆಲ್ ನಾವು ಮನೆ ಕಟ್ಟೋದೇ 30-40, ಅದರಲ್ಲಿ 20-40, ಕೆಲವರು 30-20 ಕಟ್ಕೊಳ್ತಾರೆ. ಇರೋ 30 feet by 20 feet ಅಲ್ಲಿ ನೀವು ಮ್ಯಾಪ್ ಮಾಡೋದು ಭಾರಿ ಕಷ್ಟ ಆಗ್ಬಿಡುತ್ತೆ. ಇವನ್ ಇಫ್ ಯು ಹ್ಯಾವ್ ಆಟೋಕ್ಯಾಡ್ ಅಲ್ಲಿ ಇದನ್ನ ಮಾಡ್ಕೊಂಡು ಸ್ಕೇಲ್ ಮಾಡ್ಕೊಂಡು ಫುಲ್ ಮ್ಯಾಗ್ನೆಟಿಕ್ ನಾರ್ತ್ ಎಲ್ಲ ಪರ್ಫೆಕ್ಟ್ ಫಿಟ್ ಮಾಡ್ಕೊಂಡು ಮಾಡಿದ್ರು ಸಹ ನಿಮ್ಗೆ ಮ್ಯಾಪ್ ಮಾಡೋದು ಡಿಫಿಕಲ್ಟ್ ಆಗುತ್ತೆ. ಸೊ ಅಂಥದ್ದೆಲ್ಲ ಏನಾಗುತ್ತೆ, ಅದೇ ಬೈ ಸಿಂಪ್ಟಮ್ಸ್ ಓನ್ಲಿ ವಿ ಕ್ಯಾನ್ ಸೇ, ಓಕೆ ಈ ಸಿಂಪ್ಟಮ್ ಇದೆಯಾ, ಓಕೆ ಇದು ಬೂದರ್ ಪ್ರಾಬ್ಲಮು ಅಥವಾ ಇದು ಪುಷ್ಪದಂತ ಪ್ರಾಬ್ಲಮು ಅಂತ ಹೇಳ್ಬಿಟ್ಟು ಸ್ಪೆಸಿಫಿಕ್ ಆಗಿ ಹೇಳಿ ಅದನ್ನೇ ಸಾಲ್ವ್ ಮಾಡ್ಬೋದು. ಆಮೇಲೆ ಇನ್ನೊಂದೇನು ಅಂದ್ರೆ, ಹೆಂಗೆ ಡಿಫೆಕ್ಟ್ಸ್ ಆಗುತ್ತೆ ವಾಸ್ತುವಲ್ಲಿ. ಫಸ್ಟ್ ಬಂದು ಟಾಯ್ಲೆಟ್ ಹೇಳಿದ್ನಲ್ಲ, ಸೊ ಟಾಯ್ಲೆಟ್ ರಾಂಗ್ ಪ್ಲೇಸ್ ಅಲ್ಲಿ ಇದ್ರೆ ಇಟ್ ವಿಲ್ ಗಿವ್ ಡಿಫೆಕ್ಟ್ಸ್. ದಟ್ ಇಸ್ ನಂಬರ್ 1. ಸೆಕೆಂಡ್ ಡಿಫೆಕ್ಟ್ ಏನು ಅಂದ್ರೆ, ಈ ಝೋನ್ಸ್ ಇದಾವಲ್ಲ, ಝೋನ್ಸ್ ಬಂದು ಯೂಶಲಿ ಇದು ರೌಂಡ್ ಇರುತ್ತಲ್ಲ ಸ್ಪೇಸ್, ನಾವು ಸ್ಕ್ವೇರ್ ಕಟ್ಟಿರ್ತೀವಿ. ಸೊ ಮೂಲೆಗಳಲ್ಲಿ ಕೆಲವು ಸ್ಪೇಸ್ ಜಾಸ್ತಿ ಇರುತ್ತೆ, ಯಾಕಂದ್ರೆ ದ ಏರಿಯಾ ಆಫ್ ದ ಕಾರ್ನರ್ಸ್ ಆರ್ ಮೋರ್ ಕಂಪೇರ್ಡ್ ಟು ಏರಿಯಾ ಆಫ್ ದ ವಿಡ್ತ್ ಅಂಡ್ ಬ್ರೆಡ್ತ್. ಸೊ ಇದರಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ, ಗ್ರಿಡ್ಡಿಂಗ್ ಮಾಡಿದಾಗ ಝೋನಲ್ ಸ್ಟ್ರೆಂತ್ ಅಂತ ಕರಿತೀವಿ. ಝೋನಲ್ ಸ್ಟ್ರೆಂತ್ ಇಸ್ ನಥಿಂಗ್ ಬಟ್ ಯು ಆರ್ ಎಕ್ಸ್ಟ್ರಾಕ್ಟಿಂಗ್ ದ ಏರಿಯಾ ಅಂಡ್ ಯು ಆರ್ ಮ್ಯಾಪಿಂಗ್ ಇಟ್ ಆನ್ ಅ ಬಾರ್ ಚಾರ್ಟ್ ಅಂತ ಪ್ರಿಪೇರ್ ಮಾಡ್ಕೊಳ್ಳೋದು. 60 ಝೋನ್ಗೆ ಬಾರ್ ಚಾರ್ಟ್ ಅಲ್ಲಿ ಎಷ್ಟು ಬರ್ತಾ ಇದೆ ವ್ಯಾಲ್ಯೂ ನೋಡೋದು. ಸೊ ಯಾವ್ದು ಕಮ್ಮಿ ಇದೆ, ಯಾವ್ದು ಜಾಸ್ತಿ ಇದೆ. ಸೊ ಸ್ಟ್ಯಾಟಿಸ್ಟಿಕಲಿ ಏನ್ ಮಾಡ್ತೀವಿ, ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಕರ್ವ್ ಹಾಕಿದಾಗ ಮಿಡ್ ಪಾಯಿಂಟ್, ಅಪ್ಪರ್ ಡಿವಿಯೇಷನ್, ಲೋಯರ್ ಡಿವಿಯೇಷನ್ ತಗೊಂತೀವಲ್ಲ, ಅದಷ್ಟು ಹಾಕೊಂಡು ನೋಡಿದಾಗ ವಿಚ್ ಎವರ್ ಇಸ್ ಬಿಲೋ ದ ಲೋಯರ್ ಡಿವಿಯೇಷನ್ ವಿಚ್ ಇಸ್ ಮಚ್ ಲೆಸರ್ ದನ್ ದಟ್, ಅದು ಝೋನಲ್ ಸ್ಟ್ರೆಂತ್ ಕಡಿಮೆ ಇದೆ ಅಂತ ಅರ್ಥ. ವಿಚ್ ಎವರ್ ಇಸ್ ವೇ ಅಬೌವ್ ದ ಅಪ್ಪರ್ ದಿಸ್ ಥಿಂಗ್, ದಟ್ ಝೋನಲ್ ಸ್ಟ್ರೆಂತ್ ಇಸ್ ಮೋರ್ ಅಂತ ಅರ್ಥ. ಮತ್ತೆ ಅದನ್ನ ನಾವು ಇದಕ್ಕೆ ಮ್ಯಾಚ್ ಮಾಡಿದಾಗ, ಸಿಂಪ್ಟಮ್ ಮ್ಯಾಚ್ ಮಾಡಿದಾಗ ಗೊತ್ತಾಗ್ಬಿಡುತ್ತೆ, ಇವ್ರ ಮನೇಲಿ ಈ ಝೋನ್ ಎನರ್ಜಿ ಜಾಸ್ತಿ ಆಗ್ಬಿಟ್ಟಿದೆ, ಈ ಝೋನ್ ಅಲ್ಲಿ ಎನರ್ಜಿ ಕಮ್ಮಿ ಆಗ್ಬಿಟ್ಟಿದೆ. ಸೊ ಅದನ್ನ ನಾವು ಬ್ಯಾಲೆನ್ಸ್ ಬೈ ಅಗೇನ್ 5 ಎಲಿಮೆಂಟ್ಸ್ ಯೂಸ್ ಮಾಡ್ಕೊಂಡು ಬ್ಯಾಲೆನ್ಸ್ ಮಾಡ್ತೀವಿ. ಸೊ ನಾನು ಹೇಳಿದ್ನಲ್ಲ, ಅದು ಸೈಕಲ್ ಆಫ್ ಕ್ರಿಯೇಷನ್. ಸೊ ಅಲ್ಲಿ ನೋಡ್ತೀವಿ, ಸಪೋಸ್ ಫೈರ್ ಎಲಿಮೆಂಟ್ ಜಾಸ್ತಿ ಆಗಿದೆಯಾ, ಸೊ ನೆಕ್ಸ್ಟ್ ಎಲಿಮೆಂಟ್ ಹಾಕಿದ್ರೆ ಅದು ಎಕ್ಸ್ಟಿಂಗ್ವಿಶ್ ಆಗ್ಬಿಡುತ್ತೆ ಅಥವಾ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಆ ತರ ಬ್ಯಾಲೆನ್ಸ್ ಮಾಡ್ಕೊಂತೀವಿ. ಅಥವಾ ಯು ರಿಮೂವ್ ದ ಸೋರ್ಸ್ ಅಂದ್ರೆ, ಈಗ ಫೈರ್ ಜಾಸ್ತಿ ಆಯ್ತಾ, ಅಲ್ಲಿ 2, 3, 4, 5 ಬರ್ನರು ಅಥವಾ ಒಂದು ಸ್ಟವ್, ಅದ್ರ ಪಕ್ಕದಲ್ಲಿ ಇನ್ನೊಂದೇನೋ ಹೀಟರು 108 ಇಟ್ಕೊಂಡಿರ್ತೀವಿ, 1, 2, 3 ತೆಗೆದ್ಬಿಟ್ರೆ ಕಮ್ಮಿ ಆಗ್ಬಿಡುತ್ತೆ. ಸೊ ಆ ತರ ಮ್ಯಾಪ್ ಮಾಡ್ಕೊಳ್ತೀವಿ ಅದನ್ನ. ಸೊ ದಿಸ್ ಇಸ್ ಝೋನಲ್ ಡಿಸ್ಟರ್ಬೆನ್ಸ್. ಅಂದ್ರೆ
ಏರಿಯಾ ಆಫ್ ದ ಹೌಸ್ ಇಟ್ ಸೆಲ್ಫ್ ಇಸ್ ಕ್ರಿಯೇಟಿಂಗ್ ಅ ಡಿಸ್ಟರ್ಬೆನ್ಸ್. ಸೊ ನೆಕ್ಸ್ಟ್ ಲೆವೆಲ್ ಏನು ಅಂದ್ರೆ ಕಲರ್ಸ್. ಈಗ ಏನಾಗುತ್ತೆ, ಆಸ್ ಪರ್ ವಾಸ್ತು ಕಂಪ್ಲೀಟ್ ಮನೆ ಒಂದೇ ಕಲರ್ ಇರಬೇಕು. ಈಗ ಅದು ಏನು ಯೂಶುವಲಿ ಆಫ್ ವೈಟ್ ಅಥವಾ ಲೈಟ್ ಕ್ರೀಮ್ ಕಂಪ್ಲೀಟ್ ಒಂದೇ ಕಲರ್ ಹೊಡೆದಾಗ ಏನಾಗುತ್ತೆ ಅಂದ್ರೆ ಇಟ್ ಬಿಕಮ್ಸ್ ನ್ಯೂಟ್ರಲ್. ಇಲ್ಲೇನಾಗ್ಬಿಡುತ್ತೆ, ಕೆಲವು ಸರಿ ನೋಡಿರ್ತೀರಾ, ಒಂದು ರೂಮ್ ಅಲ್ಲಿ ಫುಲ್ ಡಾರ್ಕ್ ಗ್ರೀನು, ಇನ್ನೊಂದು ಹೋಗ್ತೀರಾ ಫುಲ್ ಡಾರ್ಕ್ ಬ್ಲೂ ಹೊಡೆದಿರ್ತಾರೆ, ಒಂದು ಆರೆಂಜ್ ಹೊಡೆದಿರ್ತಾರೆ, ಈ ಕಡೆ ಬ್ಲೂ ಹೊಡೆದಿರ್ತಾರೆ. ಸೊ ಏನಾಗುತ್ತೆ, ವಾಟ್ ಎವರ್ ಪಂಚಭೂತ ದಿಸ್ 5 ಎಲಿಮೆಂಟ್ಸ್ ವಿ ಆರ್ ಟಾಕಿಂಗ್ ಅಬೌಟ್ ಅಲ್ಲ, ಈಚ್ ಕಲರ್ ಇಸ್ ಎ ಎಲಿಮೆಂಟ್. ಬ್ಲೂ ಇಸ್ ವಾಟರ್, ಗ್ರೀನ್ ಇಸ್ ಏರ್, ರೆಡ್ ಇಸ್ ಫೈರ್, ಯೆಲ್ಲೋ ಇಸ್ ಅರ್ತ್ ಎಲಿಮೆಂಟ್, ಅಂಡ್ ವೈಟ್, ಪ್ಯೂರ್ ವೈಟ್ ಎಸ್ಪೆಷಲಿ ಪ್ಯೂರ್ ವೈಟ್ ಅಥವಾ ಪ್ಯೂರ್ ಗ್ರೇ ಅಂದ್ರೆ ಸ್ವಲ್ಪ ಡಾರ್ಕ್ ಗ್ರೇ ಬರುತ್ತಲ್ಲ, ಗ್ರೇ ಅಂಡ್ ವೈಟ್ ಇಸ್ ಆಕ್ಚುಲಿ ಬ್ಲೂ ಜೊತೆ ಬ್ಲಾಕ್ ಕೂಡ ಇದೆ, ವೈಟ್ ವಾಟರ್ ಎಲಿಮೆಂಟೇ ಬರುತ್ತೆ. ಕೆಲವು ಸರಿ ಬ್ಲಾಕ್ ಕಲರ್ಸ್ ಹಾಕ್ಬಿಟ್ಟಿರ್ತಾರೆ. ಬ್ಲಾಕ್ ಅಂಡ್ ಬ್ಲೂ ಇಸ್ ವಾಟರ್ ಎಲಿಮೆಂಟ್, ಗ್ರೇ ಅಂಡ್ ವೈಟ್ ಇಸ್ ಸ್ಪೇಸ್ ಎಲಿಮೆಂಟ್. ಸೊ ರಾಂಗ್ ಪ್ಲೇಸಸ್ ಅಲ್ಲಿ ರಾಂಗ್ ಎಲಿಮೆಂಟ್ಸ್ ಬಂದಾಗ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗುತ್ತೆ. ಸೊ ವಾಟ್ ಇಸ್ ಕರೆಕ್ಟ್ ಕಲರ್? ಸೊ ಈ ಸರ್ಕಲ್ ಅಲ್ಲಿ ನೋಡ್ತಿದ್ದಂಗೆ ನಿಮ್ಗೆ ಏನ್ ಕಲರ್ಸ್ ಕಾಣುತ್ತಲ್ಲ ಅದು ಕರೆಕ್ಟ್ ಕಲರ್ಸ್. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿದ್ರೆ ಸೌತ್ ಈಸ್ಟ್ ನೋಡಿದ್ರೆ ರೆಡ್ ಇದೆ. ಸೊ ಸೌತ್ ಈಸ್ಟ್ ಅಲ್ಲಿ ಏನೇ ರೆಡ್ ಕಲರ್ ನೀವು ಯೂಸ್ ಮಾಡಿದ್ರೆ ಇಟ್ ಇಸ್ ಅಲೌಡ್, ಬಿಕಾಸ್ ಇಟ್ಸ್ ದ ವೆರಿ ಎಲಿಮೆಂಟ್ ಆಫ್ ದಟ್ ಝೋನ್ ಇಸ್ ರೆಡ್. ಬಟ್ ಏನಾಗುತ್ತೆ, ಈಗ ನಾವು ಹಂಗ್ ಮಾಡ್ತಾ ಹೋದ್ರೆ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಮ್ಯಾಪ್. ಅದಕ್ಕೆ ಏನ್ ಹೇಳ್ತೀವಿ, ವಾಸ್ತು ಆಗ್ಲಿ ಅಥವಾ ಇಂಟೀರಿಯರ್ ಡಿಸೈನ್ ಆಗ್ಲಿ, what they say is you select one off-white color and entire all the walls make it to that color, so it becomes neutral. It is a vastu neutral color anತಾರೆ. So ಏನು ನಿಮಗೆ ಬ್ಯಾಡ್ ಎಫೆಕ್ಟ್ಸ್ ಕೊಡಲ್ಲ, ಗುಡ್ ಎಫೆಕ್ಟ್ಸ್ ಕೊಡಲ್ಲ. ಸೊ ನಮಗೆ ಗುಡ್ ಎಫೆಕ್ಟ್ಸ್ ಕೊಡದೇ ಇದ್ರೆ ಪರವಾಗಿಲ್ಲ, ಬಟ್ ಬ್ಯಾಡ್ ಎಫೆಕ್ಟ್ಸ್ ಡೆಫಿನೆಟ್ಲಿ ಬಿದ್ನೋ ಅಲ್ಲ. ಸೊ ದಿಸ್ ಇಸ್ ಅಡ್ವೈಸಬಲ್. ದೆನ್ ಹೌ ಡು ಯು ಬ್ಯಾಲೆನ್ಸ್ ಅಂದ್ರೆ, ಈಗ ನೀವು ಏನು ಕರ್ಟನ್ಸ್ ತರ್ತೀರಾ ಅಥವಾ ಎನಿ ಆರ್ಟಿಫ್ಯಾಕ್ಟ್ಸ್ ತರ್ತಿರಲ್ಲ, ಅಲ್ಲಿ ನೀವು ಕಲರ್ಸ್ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಸೋಫಾ ನಿಮ್ದು ಲಿವಿಂಗ್ ರೂಮು ಈಸ್ಟ್ ಅಲ್ಲಿ ಅನ್ಕೊಳ್ಳಿ, ಈಸ್ಟ್ ನಾರ್ತ್ ಈಸ್ಟ್ ಅಲ್ಲಿ. ಸೊ ಅವಾಗ ನೀವೇನ್ ಮಾಡ್ಬೇಕು, ಗ್ರೀನ್ ಕಲರ್ ರಿಲೇಟೆಡ್ ಯೂಸ್ ಮಾಡ್ಕೋಬಹುದು. ಸೊ ಅವಾಗ ಆ ಝೋನ್ ಎನ್ಹಾನ್ಸ್ ಆಗುತ್ತೆ ಟು ಕೀಪ್ ಇಟ್ ಬ್ಯಾಲೆನ್ಸ್ಡ್. ಸೊ ಕಮ್ಮಿ ಇತ್ತು ಅಂದ್ರೆ ಆ ಗ್ರೀನ್ ಯೂಸ್ ಮಾಡ್ಕೊಂಡು ನಾವು ಬ್ಯಾಲೆನ್ಸ್ ಮಾಡ್ಕೊಂತೀವಿ. ಸೊ ಯೂಶಲಿ ಬಿಫೋರ್ ದೇ ಎಂಟರಿಂಗ್ ಇನ್ ಟು ದ ಹೌಸ್ ವಾಸ್ತು ಮಾಡಿಸ್ತು ಅಂದ್ರೆ ಅವಾಗ ಹೇಳ್ಬಿಡ್ತೀವಿ, ನೋಡಮ್ಮ ಈ ಝೋನ್ ಅಲ್ಲಿ ಸ್ಕ್ರೀನ್ಸ್ಗೆ ಈ ಕಲರ್ಸ್ ನೀವು ಯೂಸ್ ಮಾಡಿದ್ರೆ ಇಟ್ ವಿಲ್ ಬಿ ಬ್ಯಾಲೆನ್ಸ್ಡ್ ಅಂತ ಹೇಳ್ಬೋದು. ಸೊ ಆತರ ಯೂಸಿಂಗ್ ಕಲರ್ಸ್ ಯು ಕ್ಯಾನ್ ಬ್ಯಾಲೆನ್ಸ್ ಆರ್ ಇಂಬ್ಯಾಲೆನ್ಸ್ ಅದಾಗದೇ ಆಗತ್ತೆ. ಸೊ ಈ ಇಂಬ್ಯಾಲೆನ್ಸ್ ಹೆಂಗ್ ಕ್ರಿಯೇಟ್ ಆಗುತ್ತೆ ಅಂದ್ರೆ, ನಿಮ್ ಟೈಮ್ ಚೆನ್ನಾಗಿಲ್ಲ ಅನ್ಕೊಳ್ಳಿ, ಯಾರೋ ಫ್ರೀ ಆಗಿ ತಂದ್ಬಿಟ್ಟು ರೆಡ್ ಕಲರ್ ಇದು ಸ್ಕ್ರೀನ್ ಫ್ರೀ ಆಗಿ ಕೊಡ್ತಾ ಇದೀನಿ ತಗೋ ಅಂತ ನಿಮ್ ಯಾರೋ ಅತ್ತೇನೋ ಯಾರೋ ಒಬ್ರು ಬಂದು ಕೊಡ್ತಾರೆ, ನೀವು ತಗೊಂಡೋಗ ಹಾಕ್ಬಿಡ್ತೀರಾ ರಾಂಗ್ ಝೋನ್ ಅಲ್ಲಿ. ನಾರ್ತ್ ಅಲ್ಲಿ ಫುಲ್ ರೆಡ್ ಹಾಕ್ಬಿಡ್ತೀರಾ, ಅಥವಾ ನಾರ್ತ್ ಈಸ್ಟ್ ಅಲ್ಲಿ ರೆಡ್ ಕಲರ್ ತಗೊಂಡೋಗ ಹಾಕ್ಬಿಡ್ತೀರಾ. ಸೊ ವಾಟರ್ ಝೋನ್ ಅಲ್ಲಿ ಫೈರ್ ಹಾಕ್ಬಿಡ್ತೀರಾ, ಫುಲ್ ಇಟ್ ಸ್ಟಾರ್ಟ್ಸ್ ಗಿವಿಂಗ್ ಪ್ರಾಬ್ಲಮ್. ಸೊ ಅದೇನಾಗುತ್ತೆ, ಪ್ಲಾನೆಟ್ ನಿಮ್ದು ದಶಾಗಳು ಚೇಂಜ್ ಆದಾಗ, ಪ್ಲಾನೆಟ್ ಬ್ಯಾಡ್ ಎಫೆಕ್ಟ್ಸ್ ಕೊಟ್ಟಾಗ ಆಟೋಮೆಟಿಕಲಿ ಅಲೈನ್ಮೆಂಟ್ ಆಗ್ಬಿಡುತ್ತದು. ಯಾರೋ ತಂದು ಕೊಡ್ತಾರೆ ಅದನ್ನ ಹಾಕೊಳ್ತೀರಾ, ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಸೊ ಆ ತರ ಆಗುತ್ತೆ. ದೆನ್ ದಿಸ್ ಇಸ್ ವಿತ್ ರೆಸ್ಪೆಕ್ಟ್ ಟು ಕಲರ್ಸ್. ದೆನ್ ಇನ್ನೊಂದು ಟೈಪ್ ಆಫ್ ಇಂಬ್ಯಾಲೆನ್ಸ್ ಏನು ಅಂದ್ರೆ ಮೆಟಲ್ಸ್. ಸೊ ಈಚ್ ಮೆಟಲ್ ಇಸ್ ಕನೆಕ್ಟೆಡ್ ಟು ಪರ್ಟಿಕ್ಯುಲರ್ ಎಲಿಮೆಂಟ್. ಈಗ ಕಾಪರ್ ನೋಡಿದ್ರೆ ಇದು ಬ್ರಾಸ್ ಇದೆಯಲ್ಲ, ಬ್ರಾಸ್ ಇಸ್ ಸೇಮ್, ಎಲ್ಲ 5 ಎಲಿಮೆಂಟ್ಸ್ಗೂ ಒಂದೇ ಯೂಸ್ ಮಾಡ್ಬೋದು. ಬಟ್ ಅಲ್ಯೂಮಿನಿಯಂ ಬಂದು ವಾಟರ್ ಎಲಿಮೆಂಟ್, ಎಸ್ ಬಂದ್ಬಿಟ್ಟು ಇದು ಕಾಪರ್ ಬಂದು ಫೈರ್ ಎಲಿಮೆಂಟ್. ಸೊ ಆತರ ಡಿಫ್ರೆಂಟ್ ಮೆಟಲ್ಸ್ ಹ್ಯಾಸ್ ಡಿಫ್ರೆಂಟ್ ಎಲಿಮೆಂಟಲ್ ಬ್ಯಾಲೆನ್ಸ್. ಈಗ ನೀವೇನಾಗುತ್ತೆ, ಏನೋ ಒಂದು ಆರ್ಟಿಫ್ಯಾಕ್ಟ್ಸ್, ಇಟ್ ಕುಡ್ ಬಿ ಒಂದು ಸ್ಟ್ಯಾಚ್ಯೂ ಇರ್ಬೋದು, ಅಥವಾ ಏನೋ ಒಂದು ಯಾವ್ದೋ ಡೆಕೋರೇಟಿವ್ ಸ್ಟಫ್ ಇರ್ಬೋದು. ಸೊ ಮೆಟಲ್ಸ್ ತಂದು ಇಡ್ತೀರಲ್ಲ, ಸೊ ರಾಂಗ್ ಝೋನ್ಸ್ ಅಲ್ಲಿ ರಾಂಗ್ ಮೆಟಲ್ಸ್ ಬಂದಾಗ ದಟ್ ಈಸ್ ಆಲ್ಸೋ ಅನ್ ಇಂಬ್ಯಾಲೆನ್ಸ್, ಎಲಿಮೆಂಟಲ್ ಇಂಬ್ಯಾಲೆನ್ಸ್ ಅಂತಾರೆ ಅದಕ್ಕೆ. ಸೊ ಇಟ್ ವಿಲ್ ಕ್ರಿಯೇಟ್ ಎಲಿಮೆಂಟಲ್ ಇಂಬ್ಯಾಲೆನ್ಸ್ ಅಂಡ್ ದಟ್ ಆಲ್ಸೋ ವಿಲ್ ಗಿವ್ ಪ್ರಾಬ್ಲಮ್. ಇನ್ನೊಂದೇನು ಅಂದ್ರೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಸಬ್ಕಾನ್ಶಿಯಸ್ ಪ್ರೋಗ್ರಾಮಿಂಗ್ ಅಂತ ಹೇಳ್ತಾರೆ ಇದರಲ್ಲಿ. ಸೊ ಎನಿ ಕೈಂಡ್ ಆಫ್ ಸೀನರಿ, ಈ ಫೋಟೋ ಸೀನರೀಸ್ ಬರುತ್ತವಲ್ಲ, ಫೋಟೋ ಸೀನರೀಸ್ ಆಗ್ಲಿ, ಇಮೇಜಸ್ ಆಗ್ಲಿ, ಅಥವಾ ಸ್ಕಲ್ಪ್ಚರ್ಸ್ ಆಗ್ಲಿ, ಇದನ್ನ ನೀವು ಮನೆಯಲ್ಲಿ ಹಾಕಿದಾಗ ಯುವರ್ ಬ್ರೈನ್ ಇಸ್ ಸಬ್ಕಾನ್ಶಿಯಸ್ಲಿ ಪಿಕಿಂಗ್ ಅಪ್ ಸಿಗ್ನಲ್ಸ್. ಈಗ ನೀವೇನೋ ಒಂದು ಬುದ್ಧಂದು ಒಳ್ಳೆ ಒಂದು ಫೋಟೋ ಹಾಕಿದ್ದೀರಾ ನಾರ್ತ್ ಈಸ್ಟ್ ಅಲ್ಲಿ, ಫುಲ್ ಮೆಡಿಟೇಟಿವ್ ಸ್ಟೇಟ್ ಅಲ್ಲಿ ಇದೆ, ಒಳ್ಳೆ ಕಾಮ್ ಆಗಿದೆ. ಸೊ ಎವ್ರಿ ಡೇ ಯು ಕೀಪ್ ಸೀಯಿಂಗ್, ಹೋಗ ಬರ್ತಾ ಎಲ್ಲ ಅದನ್ನ ನೋಡ್ತಿರ್ತೀರಲ್ಲ, ಹಾಗಾಗಿ ಸಬ್ಕಾನ್ಶಿಯಸ್ಲಿ ಯುವರ್ ಮೈಂಡ್ ವಿಲ್ ಸೇ, ಓ ಯು ಸ್ಟಾರ್ಟ್ ಫೀಲಿಂಗ್ ಕಾಮ್. ಸೊ ಅವಾಗ ಏನಾಗುತ್ತೆ, ನ್ಯಾಚುರಲಿ ಯು ಗೆಟ್ ಇನ್ ಟು ದಟ್ ಮೆಡಿಟೇಟಿವ್ ಸ್ಟೇಟ್, ಯು ಬಿಕಮ್ ಕಾಮ್.
ಅದೇ ಯಾವುದೋ ಒಂದು ವಾರದ ಪಿಕ್ಚರ್ ತಗೊಂಡು ಹಾಕ್ಬಿಡ್ತೀರಾ. ಕೆಲವರು ಇರ್ತಾರೆ ನೋಡ್ತಾರೆ, ಯಾವುದೋ ತುಂಬಾ ಅಬ್ಸ್ಟ್ರಾಕ್ಟ್ ಇರುತ್ತೆ, ಯಾವುದೋ ಒಂದು ಕೆಲವು ವೆಪನ್ಸ್ ಇರುವಂತದ್ದೆಲ್ಲ ತಂದಾಕ್ತಾರಲ್ಲ. ಸೊ ಅವಾಗ ಏನಾಗುತ್ತೆ, ಸಬ್ ಕಾನ್ಶಿಯಸ್ಲಿ ಯು ಆರ್ ಸೆಂಡಿಂಗ್ ದ ರಾಂಗ್ ಸಿಗ್ನಲ್ ಟು ದ ಯೂನಿವರ್ಸ್ ಅಂಡ್ ಇಟ್ ವಿಲ್ ಬ್ರಿಂಗ್ ದಟ್ ಸಿಮಿಲರ್ ಪ್ರಾಬ್ಲಮ್. ಏನೋ ಜಗಳ ಆಡೋದು ಯಾವುದೋ ಒಂದು ಹಾಕೊಂಡಿರ್ತಾರೆ, ಮನೆಯಲ್ಲೆಲ್ಲ ಜಗಳ ಆಗ್ತಾ ಇರ್ತವೆ. ಆಮೇಲೆ ಸೌತ್ ವೆಸ್ಟ್ ಝೋನ್ ಇಸ್ ಅ ಝೋನ್ ಫಾರ್ ರಿಲೇಶನ್ಶಿಪ್. ಅಂದ್ರೆ ಇಟ್ ಕುಡ್ ಬಿ ಎನಿಥಿಂಗ್, ಇಟ್ ಕುಡ್ ಬಿ ಹಸ್ಬೆಂಡ್ ವೈಫ್, ಪೇರೆಂಟ್ ಚೈಲ್ಡ್, ಓಕೆ, ಫಾದರ್ ಮದರ್, ಅವೆಲ್ಲ. ಸೊ ಅವಾಗ ಏನಾಗುತ್ತೆ, ಆ ಸೌತ್ ವೆಸ್ಟ್ ಝೋನ್ ಕೂಡ ನೀವು ರಾಂಗ್ ಆಬ್ಜೆಕ್ಟ್ಸ್ ಇಟ್ಟಾಗ ಮನೆಯಲ್ಲಿ ಎಲ್ಲರಿಗೂ ರಿಲೇಶನ್ಶಿಪ್ ಇಶ್ಯೂಸ್, ಇರಿಕ್ಕು, ಅದು ಇದು ನಡೀತಾ ಇರುತ್ತೆ. ಸೊ ಈ ತರ ಇವನ್ ಸ್ಕಲ್ಪ್ಚರ್ ಇರ್ಬೋದು, ಫೋಟೋಸ್ ಇರ್ಬೋದು, ಸೀನರೀಸ್ ಇರ್ಬೋದು, ದೋಸ್ ಆಲ್ಸೋ ವಿಲ್ ಕ್ರಿಯೇಟ್ ಇಂಬ್ಯಾಲೆನ್ಸಸ್. ಓಕೆ, ಅದ್ ಬಿಟ್ರೆ ಇನ್ನೇನು ಇಂಬ್ಯಾಲೆನ್ಸ್ ಆಗ್ಬೋದು ಅಂದ್ರೆ, ಓಕೆ ಇದಿಷ್ಟು. ಬಟ್ ಇನ್ನು ಡೀಪರ್ ಲೆವೆಲ್ ಅಲ್ಲಿ ಹೋದ್ರೆ, ಇವನ್ ಎಂಟ್ರೆನ್ಸಸ್ ಆಲ್ಸೋನು ದೇಸೆ. ಈಗ ಫಾರ್ ಅಪಾರ್ಟ್ಮೆಂಟ್ಸ್ ಎಲ್ಲ ನೋಡಿದ್ರೆ ನಿಮಗೆ ಈ ಬಾಲ್ಕನೀಸ್ ಇರ್ತಾವಲ್ಲ, ಬಾಲ್ಕನಿ ಆಲ್ಸೋ ಇಸ್ ಟ್ರೀಟೆಡ್ ಆಸ್ ಅನ್ ಎಂಟ್ರೆನ್ಸ್. ಯಾಕಂದ್ರೆ ಇಟ್ ಈಸ್ ಫುಲ್ಲಿ ಓಪನ್ ಟು ದಿ ಅಟ್ಮಾಸ್ಫಿಯರ್. ನೀವು ನೋಡಿದ್ರೆ ಆಲ್ಮೋಸ್ಟ್ ಬಾಗ್ಲು ಏನಿರುತ್ತೆ ಫ್ರಮ್ 7 feet ಲಿಂಟ್ಲಿಂದ ಫ್ಲೋರ್ ವರ್ಗೂ ಇರುತ್ತದಲ್ಲ, ಆ ತರ ಫುಲ್ ಓಪನ್ ಇರುತ್ತೆ. ಸೊ ಅಲ್ಲಿಂದಾನು ಕೆಲವು ಸರಿ ನೆಗೆಟಿವ್ ಝೋನ್ಸ್ ಅಲ್ಲಿ ಇದ್ರೆ ನಿಮ್ಗೆ ಅಡಿಷನಲ್ ಎಫೆಕ್ಟ್ ಬರುತ್ತೆ. ಒಂದು ಮೇನ್ ಡೋರ್ದು ಎಫೆಕ್ಟ್, ಮತ್ತೆ ಬಾಲ್ಕನಿ ರಾಂಗ್ ಇತ್ತು ಅಂದ್ರೆ ಅದ್ರದ್ದು ಸೆಕೆಂಡ್ ಅಲ್ಲಿಂದ ಒಂದು ನೆಗೆಟಿವ್ ಎಫೆಕ್ಟ್ ಬರುತ್ತೆ. ಈ ದೋ ಯುವರ್ ಮೇನ್ ಎಂಟ್ರೆನ್ಸ್ ಇಸ್ ಇನ್ ಅ ಪಾಸಿಟಿವ್ ಝೋನ್ and your balcony door is in the negative zone, so you will be getting that negative effect. So ಅದು ಆ ಥರದೊಂದು ಕ್ರಿಯೇಟ್ ಆಗಬಹುದು. ಆಮೇಲೆ ಇನ್ನೇನ್ ಬರುತ್ತೆ ಅಂದ್ರೆ, ಆಮೇಲೆ ಆಕ್ಟಿವಿಟಿ ರಿಲೇಟೆಡ್. ಓಕೆ, ಸೊ ಆಕ್ಟಿವಿಟಿ ಇಂಬ್ಯಾಲೆನ್ಸ್ ಏನು ಅಂದ್ರೆ, ಈಗ ಸೌತ್ ಈಸ್ಟ್ ಅಲ್ಲಿ ಕಿಚನ್ ಇರಬೇಕು, ಸೊ ಫೈರ್ ಆಕ್ಟಿವಿಟಿ ಇರಬೇಕು. ಸೊ ನೀವು ಫೈರ್ ಆಕ್ಟಿವಿಟಿನ ಬೇರೆ ಯಾವುದೋ ಝೋನ್ ಅಲ್ಲಿ ಮಾಡ್ತೀರಾ, ಸೊ ದಟ್ ವಿಲ್ ಕ್ರಿಯೇಟ್ ಇಂಬ್ಯಾಲೆನ್ಸ್. ಸೊ ಅದೇ ತರ ಈಗ ಲಿವಿಂಗ್ ರೂಮ್ ಅಂದ್ರೆ ಇಟ್ಸ್ ಬೇಸಿಕಲಿ, ಇಲ್ಲಿ ನೋಡಿದ್ರೆ ಈಸ್ಟ್ ನಾರ್ತ್ ಈಸ್ಟ್ ಕೊಟ್ಟಿದ್ದಾನೆ, ಫನ್ ಅಂಡ್ ರಿಕ್ರಿಯೇಷನ್ ಅಂತ. ಸೊ ಟಿವಿ ಎಲ್ಲ ರಾಂಗ್ ಝೋನ್ ಅಲ್ಲಿ ಹಾಕೊಂಡು, ಸಪೋಸ್ ನೀವು ಎಜುಕೇಶನ್ ಅಥವಾ ಸೌತ್ ವೆಸ್ಟ್ ಎಜುಕೇಶನ್ ಝೋನ್ ಅಲ್ಲಿ ಟಿವಿ ಹಾಕಿರ್ತಾರೆ ಅನ್ಕೊಳ್ಳಿ, ಮಕ್ಕಳು ಓದಕ್ಕೆ ಇಂಟ್ರೆಸ್ಟ್ ಬರಲ್ಲ. ಮತ್ತೆ ಯಾವಾಗ ನೋಡಿದ್ರು ಸ್ಕೂಲಿಂದ ಬಂದ ತಕ್ಷಣ ಟಿವಿ ನೋಡೋಣ ಅಂತಾನೆ ಅವ್ರ ಮೈಂಡ್ ಓಡ್ತಾ ಇರುತ್ತೆ. ಯಾಕಂದ್ರೆ ಇಟ್ಸ್ ಆಲ್ ಸಬ್ ಕಾನ್ಶಿಯಸ್ ಪ್ರೋಗ್ರಾಮಿಂಗ್ ಬೇಸಿಕಲಿ. ಅಂಡ್ ಆಲ್ಸೋ ಇದೆಲ್ಲ ಆಗ್ತಿರೋದೇ ಈ ಪಂಚಭೂತ ಇಂಬ್ಯಾಲೆನ್ಸ್ ಇಂದ. ಯಾಕಂದ್ರೆ ಹ್ಯೂಮನ್ ಬಾಡಿ ಇಸ್ ಅಗೇನ್ 5 element and the space is also 5 element. ಸೊ ಅಲ್ಲೇನ್ ಇಂಬ್ಯಾಲೆನ್ಸ್ ಇದೆಯೋ ಅದರದ್ದು ಯುವರ್ ಬಾಡಿ ಟ್ರೈಸ್ ಟು ಬ್ಯಾಲೆನ್ಸ್ ಇಟ್. ಇವಾಗ ಅಲ್ಲಿ ಪರ್ಟಿಕ್ಯುಲರ್ ಎಲಿಮೆಂಟ್ ಒಂದು ಪರ್ಟಿಕ್ಯುಲರ್ ರೇಷಿಯೋದಲ್ಲಿ ಇತ್ತು ಅನ್ಕೊಳ್ಳಿ, ಸೊ ನಿಮ್ ಬಾಡಿ ಏನ್ ಮಾಡುತ್ತೆ, ಅದ್ರ ಜೊತೆ ಈಕ್ವಿಲಿಬ್ರಿಯಂ ಮಾಡ್ಕೊಳ್ಳಕ್ಕೆ ಇಟ್ ಟ್ರೈಸ್ ಟು ಅಡ್ಜಸ್ಟ್. ಸಪೋಸ್ ಅಲ್ಲಿ ಫೈರ್ ಕಮ್ಮಿ ಇತ್ತು ಅನ್ಕೊಳ್ಳಿ, ನಿಮ್ ಬಾಡಿಯಲ್ಲಿ ಪಿತ್ತ ಜಾಸ್ತಿ ಆಗುತ್ತೆ. ಇಟ್ ಟ್ರೈಸ್ ಟು ಸ್ಟ್ರೈಕ್ ಅ ಬ್ಯಾಲೆನ್ಸ್ ವಿತ್ ಯುವರ್ ಸ್ಪೇಸ್, ಲಿವಿಂಗ್ ಸ್ಪೇಸ್. ಸೊ ಆ ತರನೇ ಇಂಬ್ಯಾಲೆನ್ಸಸ್ ಆಗೋದು ಜನರಲಿ. ಓಕೆ, ಸೊ ಅದೇ ಅಟ್ ಅನ್ ಓವರ್ ವ್ಯೂ ಲೆವೆಲ್ ದಿಸ್ ಇಸ್ ವಾಟ್ ಇಸ್ ದ ಥಿಯರಿ. ಬೇಸಿಕಲಿ ನಮ್ಮ ಮಾಡರ್ನ್ ವಾಸ್ತು ಥಿಯರಿ ಇದು. ಬಟ್ ಅಗೇನ್ ಏನಾಗುತ್ತೆ ಅಂದ್ರೆ, ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ವರ್ಕ್ ಮಾಡಿದಾಗ ತುಂಬಾನೇ ಡೀಪ್ ಇನ್ಸೈಟ್ ಸಿಗುತ್ತೆ. ಮತ್ತೆ ಆಲ್ವೇಸ್ ಇಟ್ ಇಸ್ ನಾಟ್ ಆಸ್ ಈಸಿ ಆಸ್ ವಿ ಸೇ ಹಿಯರ್. ನಾವು ಹೇಳ್ಬಿಡ್ತೀವಿ ಇದು ಅಂತ, ಬಟ್ ಇನ್ನು ಟ್ರೈ ಮ್ಯಾಪಿಂಗ್ ಅಲ್ಲ, ಕೆಲವು ಸರಿ ಸಿಕ್ಕೋದೇ ಇಲ್ಲ ಪ್ರಾಬ್ಲಮ್ಸ್. ಸೊ ದೇರ್ ಆರ್ ಸಮ್ ಅಡ್ವಾನ್ಸ್ ಕಾನ್ಸೆಪ್ಟ್ಸ್ ಲೈಕ್ ಜಿಯೋಪಥಿಕ್ ಸ್ಟ್ರೆಸ್ ಅಂತ ಹೇಳ್ತೀವಿ. ಸೊ ಅದು ಬಂದು ನಾವು ವಿಜುವಲಿ ಗೊತ್ತಾಗಲ್ಲ, ಕೆಲವು ರಿಕ್ಟರ್ ಸ್ಕೇಲ್ಸ್ ಎಲ್ಲ ಇದ್ರ ಸ್ಕೇಲ್ ಬರುತ್ತಲ್ಲ, ನಾಟ್ ರಿಕ್ಟರ್ ಸ್ಕೇಲ್, ಕೆಲವರು ಇದು ರಾಡ್ಸ್ ಇಟ್ಕೊಂಡು ಚೆಕ್ ಮಾಡ್ತಾರೆ. ಲೇಕರ್ ಆಂಟಿನಾ ಅಂತ ಒಂದು ಬರುತ್ತೆ, ಸೊ ಅದರಲ್ಲಿ ಕೆಲವರು ಮ್ಯಾಪ್ ಮಾಡ್ತಾರೆ. ಸೊ ಇವೇನು ಅಂದ್ರೆ ಜಿಯೋಪಥಿಕ್ ಸ್ಟ್ರೆಸ್ ಯೂಶಲಿ ತುಂಬಾ ಹೈಟ್ ಇರೋ ಬಿಲ್ಡಿಂಗ್ ಅಲ್ಲಿ ಇರಲ್ಲ. ಲೈಕ್ ಇಫ್ ಯು ಗೋ 9, 10, 12 floors ವರೆಗೂ ಇರಲ್ಲ. ಈ ಬಿಲೋ ದ ಅರ್ತ್ ಈ ಪ್ಲೇಟ್ಸ್ ಇರ್ತಾವಲ್ಲ, ಅವು ಒಂದಕ್ಕೊಂದು ಶಿಫ್ಟ್ ಆದಾಗ ಇಟ್ ಕ್ರಾಶಸ್ ಅಂಡ್ ಸಮ್ ನೆಗೆಟಿವ್ ವೈಬ್ರೇಷನ್ಸ್ ಕಮ್ ಅಬೌವ್ ದ ಲ್ಯಾಂಡ್. ಸೊ ಅಂತ ಝೋನ್ಸ್ ಏನಾಗುತ್ತೆ, ಇಫ್ ಇಟ್ ಇಸ್ ವಿದಿನ್ ಯುವರ್ ಹೌಸ್ ಅಲ್ಲ, ಆ ಪರ್ಟಿಕ್ಯುಲರ್ ಝೋನ್ ಡಿಸ್ಟರ್ಬ್ಡ್ ಆಗಿರುತ್ತೆ ಅಂಡ್ ದ ಎನರ್ಜಿ ಫ್ಲೋ ವಿಲ್ ಬಿ ಡಿಸ್ಟರ್ಬ್ಟೆಡ್. ಸೊ ಜಿಯೋಪಥಿಕ್ ಸ್ಟ್ರೆಸ್ ಇದ್ರೂ ಕೂಡ ಪ್ರಾಬ್ಲಮ್ ಕೊಡುತ್ತೆ. ಸೊ ಹೌ ಕ್ಯಾನ್ ಯು ಐಡೆಂಟಿಫೈ ಜಿಯೋಪಥಿಕ್ ಸ್ಟ್ರೆಸ್ ವಿತೌಟ್ ಮೆಜರಿಂಗ್ ಅಂದ್ರೆ, ನೀವು ಕೆಲವು ಸರಿ ನೋಡಿರ್ತೀರಾ, ಕೆಲವೊಂದು ಮನೆ ಹಿಂದೆ ಹೋಗ್ಬಿಟ್ಟು ಜೇನ್ ಗೂಡ್ ಕಟ್ಟಿರುತ್ತೆ. ಸೊ ವೇರ್ ಎವರ್ ಯು ಸಿ ಅ ಬಿ ಹೈವ್, ದಟ್ ಮೀನ್ಸ್ ದಟ್ ಪ್ಲೇಸ್ ಇಸ್ ಡೆಫಿನೆಟ್ಲಿ ಅ ಜಿಯೋಪಥಿಕ್ ಸ್ಟ್ರೆಸ್ ಝೋನ್. ಯಾಕಂದ್ರೆ ಯೂಶಲಿ ಅಂತ ಸ್ಪೇಸ್ ಹುಡುಕಿ ಕಟ್ಟುತ್ತೆ. ವೇರ್ ಎವರ್ ದ ಜಿಯೋಪಥಿಕ್ ಸ್ಟ್ರೆಸ್ ಇಸ್ ಹೈ ಅಲ್ಲ, ಅಂತ ಕಡೆ ಕಟ್ಟುತ್ತೆ. ಅಥವಾ ಎಲ್ಲಾರ ನಿಮ್ಮ ಮನೆ ಹತ್ರ ಸುತ್ತಮುತ್ತ ಯಾವ್ದಾರ ಸ್ಪೇಸ್ ಅಲ್ಲಿ ಬೆಕ್ಕು ಯಾವಾಗ್ಲೂ ಬಂದು ಒಂದೇ ಕಡೆ ಮಲಗ್ತಿರುತ್ತೆ ಅನ್ಕೊಳ್ಳಿ, ದಟ್ ಮೀನ್ಸ್ ದಟ್ ಝೋನ್ ಇಸ್ ಅ ಜಿಯೋಪಥಿಕ್ ಸ್ಟ್ರೆಸ್ ಝೋನ್. ಸೊ ಅದು ಪೀಕ್ ಕಾನ್ಸಂಟ್ರೇಷನ್ ಎಲ್ಲಿರುತ್ತೋ ಅಲ್ಲಿ ಬಂದು ಮಲ್ಕೊಳ್ತಾ ಇರುತ್ತೆ ಯಾವಾಗ್ಲೂ. ನೀವು ಅಬ್ಸರ್ವ್ ಮಾಡಿ, ನೀವು ಬೇರೆ ತಗೊಂಡು ಡೈವರ್ಟ್ ಮಾಡಿದ್ರು ತಿರ್ಗಾ ಅಲ್ಲೇ ಬಂದು ಮಲ್ಕೊಳ್ತದ. ದಟ್ ಮೀನ್ಸ್ ಇಟ್ ಲೈಕ್ಸ್ ದಟ್ ಜಿಯೋಪಥಿಕ್ ಝೋನ್ಸ್. ಸೊ ಅಲ್ಲಿ ಬಂದು ಮಲ್ಕೊಳ್ತಾ ಇರುತ್ತೆ.
ಸೊ ಆತರ ದೀಸ್ ಆರ್ ಆಲ್ ಫಿಸಿಕಲ್, ಐ ಮೀನ್ ವಿಜುವಲಿ ಯು ಕ್ಯಾನ್ ಸೇ, ಬಟ್ ಆಕ್ಚುಲಿ ಗೊತ್ತಾಗಬೇಕು ಅಂದ್ರೆ ಯು ಹ್ಯಾವ್ ಟು ಡೂ ಸ್ಕ್ಯಾನ್. ಅಂದ್ರೆ ಇದರಲ್ಲಿ ಸ್ಕ್ಯಾನ್ ಮಾಡ್ತಾರೆ, ನೋಡಿರ್ತೀರ ಕೆಲವರು ರಾಡ್ ಇಟ್ಕೊಂಡು ಮೂವ್ ಆಗ್ತಿರ್ತಾರೆ. ಸೊ ಅದರಲ್ಲಿ ಸ್ಕ್ಯಾನ್ ಮಾಡಿ ಕಂಡುಹಿಡಿತಾರೆ. ಮತ್ತೆ ಇದರಲ್ಲೂ ಅಸ್ಟ್ರಾಲಜಿಯಲ್ಲೂ ಕಂಡುಹಿಡಿಬಹುದು. ನಿಮ್ ಚಾರ್ಟ್ ನೋಡ್ಬಿಟ್ಟು ಕೆಲವೊಂದು ಕಾಂಬಿನೇಷನ್ಸ್ ನೋಡಿ, ಅಲ್ಲೂ ಝೋನ್ಸ್ ಇದಾವೆ, ಪ್ರತಿಯೊಂದು ಮನೆಗೂ ಒಂದೊಂದು ಝೋನ್ ಅಲಾಟ್ ಆಗಿದೆ. ಸೊ ಯಾವ ಝೋನ್ ಅಲ್ಲಿ ಏನಿದೆ ಅಲ್ಲೂ ಬಂದು ವಿ ಕ್ಯಾನ್ ಫಿಗರ್ ಔಟ್ ಇಫ್ ದೇರ್ ಇಸ್ ಜಿಯೋಪಥಿಕ್ ಸ್ಟ್ರೆಸ್. ಸೊ ಆತರ. ಅಂಡ್ ಒನ್ ಮೋರ್, ಓಕೆ, ಆಮೇಲೆ ಅಸ್ಟ್ರಾಲಜಿಗೂ ವಾಸ್ತುಗೂ ಏನ್ ರಿಲೇಷನ್ ಅಂದ್ರೆ, ಜನರಲಿ ಇವಾಗ ನಿಮ್ ಚಾರ್ಟ್ ಅಲ್ಲಿ ಹಾರೋಸ್ಕೋಪ್ ಅಲ್ಲಿ ದಶಾ ಚೇಂಜ್ ಆಗ್ತಿರತ್ತಲ್ಲ, ಅದಕ್ಕೆ ತಕ್ಕನಂಗೆ ನಿಮ್ ವಾಸ್ತುನು ಚೇಂಜ್ ಆಗ್ತಾ ಇರುತ್ತೆ. ಕೆಲವು ಸರಿ ಸಡನ್ ಆಗಿ ಮನೆ ಚೇಂಜ್ ಮಾಡಿ ಬೇರೆ ಕಡೆ ಹೋಗ್ತೀರಾ. ಸೊ ಅವಾಗ ಏನಾಗುತ್ತೆ, ಮೇಜರ್ ಏನಾರ ನಿಮ್ ದಶಗಳು ಚೇಂಜ್ ಆಗಿರುತ್ತೆ, ಅಲ್ಲಿ ಹೋದ್ಮೇಲೆ ನಿಮ್ಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ನೀವೇನ ಅನ್ಕೊಂತೀರಾ, ಈ ಬಂದಾಗಿಂದ ಈ ಮನೆ ವಾಸ್ತುನೇ ಪ್ರಾಬ್ಲಮ್ ಕೊಡ್ತಾ ಇದೆ ಅಂತೀರಾ. ಬಟ್ ಅವ್ರ ಓನರ್ ಹತ್ರ ಮಾತಾಡಿದ್ರೆ, ಇಲ್ಲಮ್ಮ ಇಲ್ಲಿ 3 ಜನ ಇದ್ದು ಹೋಗೋರೆ, ಇದ್ದವರೆಲ್ಲ ಹೊಸ ಮನೆ ತಗೊಂಡು ಎಲ್ಲ ದೊಡ್ಡ ದೊಡ್ಡ ಫ್ಲಾಟ್ ಪರ್ಚೇಸ್ ಮಾಡ್ಕೊಂಡು ಹೋದ್ರು, ನೀವೇನೋ ನೋಡಿದ್ರೆ ವಾಸ್ತು ಪ್ರಾಬ್ಲಮ್ ಅಂತೀರಾ ಅಂತಾರೆ. ಬಟ್ ಆಕ್ಚುಲಿ ಏನಾಗುತ್ತೆ ಅಂದ್ರೆ, ನಿಮ್ಮ ಚಾರ್ಟ್ಗೂ ಆ ಮನೆ ವಾಸ್ತುಗೂ ಆಗ್ ಬರ್ತಿರಲ್ಲ, ಅಥವಾ ಏನಾರ ಒಂದು ನೆಗೆಟಿವ್ ಇರುತ್ತೆ ವಿಚ್ ಈಸ್ ಇಂಪ್ಯಾಕ್ಟಿಂಗ್ ಯು ಡೈರೆಕ್ಟ್ಲಿ ಬಿಕಾಸ್ ಆಫ್ ದ ಕೋರಿಲೇಷನ್ ಬಿಟ್ವೀನ್ ಯುವರ್ ಹಾರೋಸ್ಕೋಪ್ ಅಂಡ್ ದ ಸ್ಪೇಸ್. ಮತ್ತೆ ಕೆಲವು ಸರಿ ಅದೇ ಹೇಳದ್ನಲ್ಲ, ಯಾರೋ ಒಬ್ರು ತಂದು ನೆಗೆಟಿವ್ ತಂದೆ ಹಾಕ್ಬಿಡ್ತಾರೆ, ಅಥವಾ ನೀವೇನೆ ಇಲ್ಲಿ ಯಾಕೋ ಕಲರ್ ಚೇಂಜ್ ಮಾಡ್ಸೋಣಮ್ಮ, ಇದು ಹೋಗಮ್ಮ ಎಲ್ಲೋ ಕಲರ್ ಹೊಡಿಯಮ್ಮ ಅಂತ ಎಲ್ಲೋ ಕಲರ್ ಹೊಡ್ಸಿರ್ತೀರಾ, ಅಥವಾ ಯಾವ್ದೋ ಒಂದು ರೆಡ್ ಕಲರ್ ವಾಲ್ ಹೊಡ್ಸಿರ್ತೀರಾ. ಸೊ ಇವೆಲ್ಲ ಬಂದು ನೀವು ಅಂದ್ರೆ ಇಟ್ ಕುಡ್ ಬಿ ದಟ್ ಪ್ಲಾನೆಟ್ ಇಸ್ ಡ್ರೈವಿಂಗ್ ಯು ಟು ಕ್ರಿಯೇಟ್ ದೋಸ್ ಸೊ ದಟ್ ಇಟ್ ಕ್ಯಾನ್ ಇಂಪ್ಯಾಕ್ಟ್ ಯು ಇನ್ ಅ ನೆಗೆಟಿವ್ ವೇ. ಸೊ ಆ ತರ ಕೋರಿಲೇಷನ್ ಬಿಟ್ವೀನ್ ದ ಚಾರ್ಟ್ ಅಂಡ್ ದ ಸ್ಪೇಸ್, ಲಿವಿಂಗ್ ಸ್ಪೇಸ್. ಸೊ ಇದು ಬಂದು ಇನ್ ಬ್ರೀಫ್ ದಿಸ್ ಇಸ್ ದ ಥಿಯರಿ. ಸೊ ಆಮೇಲೆ ಏನಾರ ಕ್ವಶನ್ಸ್ ಇದ್ರೆ ಐ ಕ್ಯಾನ್ ಟೇಕ್ ದ ಕ್ವಶನ್ಸ್. ಥ್ಯಾಂಕ್ ಯು ಸರ್. ಸರ್ ಶಿವಶಂಕರ್ ಸರ್, ನೀವು ಕೇಳಿ ಫಸ್ಟ್, ಆಮೇಲೆ ಸ್ಪೇಸ್ ಎಕ್ಸ್ ಕೇಳ್ತಾರ. ಹಾ ಸರ್. ಸರ್ ಯಾವುದು ಕೇಳಿಸ್ತಾ ಇದೆಲ್ವಾ? ಹಾ ಕೇಳಿಸ್ತಿದೆ ಸರ್, ಹೇಳಿ ಸರ್. ಅದೇ ಈಗ ನೀವು ವಾಸ್ತು ಪುರುಷ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೇಳ್ತಾ ಇದ್ರೆ ಕಲರ್ ಕೋಡಿಂಗ್, ಅದ್ರಲ್ಲಿ ನೀವು ಹೈಲೈಟ್ ಮಾಡಿದ್ದು ರೆಡ್ ಮತ್ತೆ ಬ್ಲೂ ಅನ್ಕೊಳ್ತೀನಿ. ಇನ್ನ ಯೆಲ್ಲೋ ಕಾಣ್ತಾ ಇರೋದು ಮಧ್ಯದಲ್ಲಿ ಒಂದ್ ಮಾತ್ರ, ಮತ್ತೆ ಈ ಗ್ರೀನ್ ಮತ್ತೆ ಗ್ರೇ ಅದ್ರ ಸಿಗ್ನಿಫಿಕೆನ್ಸ್ ಅದ್ರ ಬಗ್ಗೆ ಹೇಳ್ತೀರಾ ಅಂತ? ಸಿ ಬೇಸಿಕಲಿ ಇಟ್ ಇಸ್ ಅಗೇನ್ ರಿಲೇಟೆಡ್ ಟು ದೋಸ್ ಎನರ್ಜಿ ಫೀಲ್ಡ್ಸ್ ಓನ್ಲಿ. ಈಗ ರೆಡ್ ಎಲ್ಲ ನೋಡಿದ್ರೆ ಫೈರ್ ಎಲಿಮೆಂಟ್, ಸೊ ತುಂಬಾ ನಿಮಗೆ ಪ್ರಾಬ್ಲಮ್ಸ್ ಜಾಸ್ತಿ ಕೊಡುತ್ತೆ ಅಂತ ಪಾಯಿಂಟ್ಸ್ ಹಿಟ್ ಆದ್ರೆ. ಸೊ ಇವು ಏನಂದ್ರೆ ಆ ಪಾಯಿಂಟ್ಸ್ ಏನಂದ್ರೆ, ಈಗ ನೀವು 8x8 ಗ್ರಿಡ್ ಮಾಡಿರ್ತೀರಲ್ಲ, ಸೊ ವೆನ್ ಯು ಆರ್ ಕ್ರಾಸಿಂಗ್ ದಿಸ್, ಫಾರ್ ಎಕ್ಸಾಂಪಲ್ ನೀವು ಸ್ಕ್ವೇರ್ ಅನ್ಕೊಳ್ಳಿ, ಸೊ ಆ ಡಯಾಗ್ನಲ್ ಲೈನ್ಸ್ ಏನಿದೆಯೋ, 2 ಲೈನ್ಸ್ ಬಂದು ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತಲ್ಲ, ದಟ್ ಇಂಟರ್ಸೆಕ್ಷನ್ ಪಾಯಿಂಟ್ ಇಸ್ ನಥಿಂಗ್, ಮರ್ಮ ಅಂತಾರೆ ಅದಕ್ಕೆ. ಈಗ ನೀವು ಆಯುರ್ವೇದಿಕ್ ಏನೋ ಟ್ರೀಟ್ಮೆಂಟ್ ತಗೊಳಕ್ ಹೋದ್ರೆ ಮರ್ಮ ಥೆರಪಿ ಅಂತಾರೆ. ಸೊ ಮರ್ಮ ಏನಂದ್ರೆ ನಮ್ಮ ಬಾಡಿಯಲ್ಲಿ 108 ಪಾಯಿಂಟ್ಸ್ ಇದೆ ಅಂತಾರೆ. ಸೊ ಡಿಫ್ರೆಂಟ್, ಇವಾಗ ಇವರು ಆಕ್ಯುಪಂಚರ್ ಅವರು ಬೇರೆ ತರ ಹೇಳ್ತಾರೆ, ಅವರು ಜಾಸ್ತಿ ಮರ್ಮ ಪಾಯಿಂಟ್ಸ್ ಹೇಳ್ತಾರೆ. ಅವ್ರು ಆಕ್ಚುಲಿ ದೇ ಮ್ಯಾಪ್ ದಿ ಮೆರಿಡಿಯನ್ಸ್ ಮ್ಯಾಪ್ ಮಾಡ್ತಾರೆ. ಬಟ್ ಆಯುರ್ವೇದದಲ್ಲಿ ಏನಾಗುತ್ತೆ, ಸ್ಪೆಸಿಫಿಕ್ ಮರ್ಮ ಪಾಯಿಂಟ್ಸ್, ದೀಸ್ ಮರ್ಮ ಪಾಯಿಂಟ್ಸ್ ಆರ್ ನಥಿಂಗ್ ಬಟ್ ಯುವರ್ ಇದು ಲಿಂಫ್ ನೋಟ್ಸ್ ಇರ್ತಾವಲ್ಲ, ಲಿಂಫ್ ನೋಟ್ಸ್ ಹತ್ರನೇ ಬರುತ್ತೆ ಅನ್ಸುತ್ತೆ ನನಗೆ, ಅಷ್ಟು ಆಯುರ್ವೇದ ಡೀಪ್ ಗೊತ್ತಿಲ್ಲ. ಅಟ್ ಅನ್ ಓವರ್ ವ್ಯೂ ಲೆವೆಲ್ ಮೇ ಬಿ ಇಟ್ ಇಸ್ ಆಲ್ ದೋಸ್ ಪಾಯಿಂಟ್ಸ್. ಸೊ ಏನಂದ್ರೆ ನಿಮ್ ಬಾಡಿಯಲ್ಲಿ ಎನರ್ಜಿ ಏನ್ ಫ್ಲೋ ಆಗ್ತಿರುತ್ತೋ ಆ ಮರ್ಮ ಪಾಯಿಂಟ್ಸ್ ನ ನೀವು ಮ್ಯಾನಿಪುಲೇಟ್ ಮಾಡಿದಾಗ, ಸಪೋಸ್ ಎಲ್ಲೋ ಬ್ಯಾಕ್ ಪೇನ್ ಅಂತ ಹೋಗಿರ್ತೀರಾ, ಮರ್ಮ ಥೆರಪಿ ಆಯುರ್ವೇದಿಕ್ ಅಲ್ಲಿ ಮಾಡ್ತಾರೆ, ಬ್ಯಾಕ್ ಪೇನ್ ಹೊಟ್ಟೋಗುತ್ತೆ. ಅದೇ ತರ ಈ ರೆಡ್ ಎಲ್ಲ ನೋಡಿದ್ರಲ್ಲ, ದೋಸ್ ಆರ್ ಆಲ್ ದೋಸ್ ಮರ್ಮ ಪಾಯಿಂಟ್ಸ್. ಇಫ್ ಯು ಹಿಟ್ ದಟ್ ದೆನ್ ಯು ಹ್ಯಾವ್ ಅ ಪ್ರಾಬ್ಲಮ್. ಬಟ್ ಇಫ್ ಯು ಕ್ಯೂರ್ ಇಟ್ ಆರ್ ಸಾಲ್ವ್ ಇಟ್, ಯು ರಿಮೂವ್ ದಟ್ ನೆಗೆಟಿವಿಟಿ, ಅಥವಾ ಏನೋ ಒಂದು ಕ್ರಿಯೇಟ್ ಮಾಡಿರ್ತೀರಲ್ಲ, ಒಂದ ಪಿಲ್ಲರ್ ಹಾಕಿರ್ತೀರಾ ಅಥವಾ ಏನೋ ಮಳೆ ಹೊಡೆದಿರ್ತೀರಾ, ಸೊ ಅದನ್ನ ತೆಗೆದಾಗ ಆ ಪ್ರಾಬ್ಲಮ್ ಸಾಲ್ವ್ ಆಗೋಗ್ಬಿಡುತ್ತೆ. ಸೊ ಏನಾಗುತ್ತೆ, ಎನರ್ಜಿ ಫ್ಲೋ